ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧವಾದ ದಿನದಲ್ಲಿ ನಾವು ದೇವರ ಸಮ್ಮುಖದಲ್ಲಿ, ದೇವರ ಆಲಯದಲ್ಲಿ ಕೂಡಿ ಬರುವಂತೆ ದೇವರು ನಮ್ಮ ಹೆಸರು ಹಿಡಿದು ಕರೆದಿದ್ದಾರೆ. ನಾವು ಆತನ ಸಮ್ಮುಖಕ್ಕೆ ಬಂದಿದ್ದೇವೆ. ನಮ್ಮ ಈ ದಿನದ ಧ್ಯಾನವು ನಮಗೆಲ್ಲ ಗೊತ್ತಿರುವ ಹಾಗೆ ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದಂಥ 7 ಸಪ್ತ ವಾಕ್ಯಗಳ ಧ್ಯಾನಕ್ಕಾಗಿ ನಾವು ಕೂಡಿ ಬಂದಿದ್ದೇವೆ. ದೇವರು ನಮ್ಮನ್ನು ಕೂಡಿಸಿದ್ದಾರೆ. ಇನ್ನು ಬರಬೇಕಾಗಿರುವಂಥವರು ಒಂದು ಸಮಯಕ್ಕೆ ಸೇರುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಜೀವನ್ ಮರಣಗಳ ಒಡೆಯನಾಗಿರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ತಂದೆಯಾದ ದೇವರೇ, ಪವಿತ್ರಾತ್ಮನಾಗಿರುವಂಥ ದೇವರೇ, ತ್ರಯೇಕ ದೇವರಾಗಿ ನಮ್ಮ ಮಧ್ಯದಲ್ಲಿ ನಿಮ್ಮ ಪ್ರಸನ್ನತೆಯೊಂದಿಗೆ ಇಳಿದು ಬಾ ಸ್ವಾಮಿ. ನಮ್ಮೊಟ್ಟಿಗೆ ನೀನು ಮಾತನಾಡು ಕರ್ತನೆ. ತಂದೆ, ಈ ಮುಂಜಾನೆಯ ಸಮಯದಲ್ಲಿ ಕರ್ತ ನಿನ್ನ ಆಲಯದಲ್ಲಿ ಈ ಪರಿಶುದ್ಧವಾದ ಆರಾಧನೆಯಲ್ಲಿ ನಾವು ಸೇರಿ ಬರುವಂತೆ ಕರ್ತನೆ, ನೀನು ನಮ್ಮನ್ನು ಒಬ್ಬೊಬ್ಬರನ್ನು ಎದ್ದು ಹಿಡಿದು ನೀನು ಕರೆದಿದ್ದಿ ಸ್ವಾಮಿ. ಕರೆದಾತನು ನಂಬಿಗಸ್ತನಾದ ದೇವರು ಕರ್ತ, ನಿನ್ನ ವಾಕ್ಯದ ಮೂಲಕ ಬಲಪಡಿಸಿದೆ ಸ್ವಾಮಿ. ಮಾತ್ರವಲ್ಲದೆ ಕರ್ತನೆ, ನಿನ್ನ ವಾಕ್ಯ ಸಂದೇಶವನ್ನು ಸಾರಲಿಕ್ಕಾಗಿ ಕರ್ತನೆ ಕೂಡಿ ಬಂದಿರುವಂಥ ಎಲ್ಲ ನಿನ್ನ ಭಕ್ತರನ್ನು, ದೇವ ಭಕ್ತರನ್ನು ಕರ್ತ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಬಂದಿರುವವರನ್ನು, ಬರಲಿಕ್ಕಿರುವವರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವರ ಮೂಲಕ ನೀನು ಮಾತನಾಡು ಕರ್ತ. ನಿನ್ನ ವಾಕ್ಯಗಳು ಪ್ರಕಟವಾಗಲಿ ಸ್ವಾಮಿ. ನಿನ್ನ ಮಾತುಗಳು ಪ್ರಕಟವಾಗಲಿ ಕರ್ತನೆ. ಅವರ ಮೂಲಕವಾಗಿ ಸ್ವಾಮಿ ಪವಿತ್ರಾತ್ಮನ ಕಾರ್ಯಗಳು ಇಲ್ಲಿ ನಡೆಯಬೇಕು ಕರ್ತ. ಮಾತ್ರವಲ್ಲದೆ ಸ್ವಾಮಿ, ನಿಮ್ಮ ಪ್ರಸನ್ನತೆಯು ನಮಗೆ ಅಗತ್ಯವಾಗಿ ಬೇಕಾಗಿದೆ ಸ್ವಾಮಿ. ನಿಮ್ಮನ್ನು ಬೇಡ್ತಿದ್ದೇವೆ. ನಿಮ್ಮ ದೂತರೊಂದಿಗೆ, ಪ್ರಸನ್ನತೆಯೊಂದಿಗೆ ನಮ್ಮ ಮಧ್ಯದಲ್ಲಿ ನೀನೇ ಇಳಿದು ಬಾ ಸ್ವಾಮಿ. ಪವಿತ್ರಾತ್ಮನಾದ ದೇವರೇ, ಪ್ರತಿಯೊಬ್ಬರ ಹೃದಯದಲ್ಲಿ ಮಾತನಾಡಿ ಕಾರ್ಯ ಮಾಡಿ ಎಂದು ನಿಮ್ಮನ್ನು ಬೇಡಿಕೊಳ್ತೇವೆ. ಸಭೆಯನ್ನು ನಿನ್ನ ಕರಗಳನ್ನು ಒಪ್ಪಿಸ್ತೇನೆ. ಸಭೆಯಲ್ಲಿರುವಂಥ ಪ್ರತಿ ಒಂದೊಂದು ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ಅವರ ಕುಟುಂಬವಾಗಿ ನಿನ್ನ ಆಲಯಕ್ಕೆ ಬರಲಿ ಕರ್ತ. ಇದು ಬಹಳ ಅಮೂಲ್ಯವಾದಂಥ ಸಮಯ ಸ್ವಾಮಿ. ಕರ್ತನೆ, ನಮ್ಮನ್ನು ಕರ್ತ ನೀನು ಆರಿಸಿಕೊಂಡಿದ್ದಿ. ನಾವು ನಿನ್ನನ್ನು ಆರಿಸಿಕೊಂಡಿಲ್ಲ, ಆದರೆ ನೀವು ನಮ್ಮನ್ನು ಆರಿಸಿಕೊಂಡು ಕರೆದಿದ್ದೀರಿ ಸ್ವಾಮಿ. ನಿನ್ನ ಕರೆಗೆ ಎಲ್ಲರೂ ಕೂಡಿ ಬರಬೇಕು. ಇಲ್ಲಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕು. ನಿನ್ನ ವಾಕ್ಯದ ಬಲ ಹೊಂದಿ ಲೋಕದೊಳಕ್ಕೆ ಹೋಗಬೇಕು ಸ್ವಾಮಿ. ಹಾಗೆ ನೀವು ನಮ್ಮನ್ನು ಸಿದ್ಧಪಡಿಸಿರಿ. ಸಿದ್ಧರಾಗಿ ಬಂದಿರುವಂಥ ಎಲ್ಲ ನಿನ್ನ ದೇವ ಸೇವಕರನ್ನು ಕೂಡ ನೀನು ಆಶೀರ್ವದಿಸು. ಅವರ ಸಿದ್ಧತೆಯು ಸ್ವಾಮಿ, ಅದು ನಿನಗೆ ಗೊತ್ತಿದೆ ಕರ್ತ. ಪ್ರತಿಯೊಂದು ವಾಕ್ಯವು, ಪ್ರತಿಯೊಂದು ಪದವೂ ಕೂಡ ಅದು ಪವಿತ್ರಾತ್ಮನ ಮೂಲಕ ಅವರು ಬಲ ಹೊಂದಿ ಅವರು ಸಿದ್ಧರಾಗಿರ್ತಾರೆ ಸ್ವಾಮಿ. ಕರ್ತನೆ, ಆ ಸಿದ್ಧತೆ ನಾವು ನಿನ್ನ ಸಭೆಯಲ್ಲಿ ಪ್ರಕಟಿಸುವಾಗ ನಿನ್ನ ಕಾರ್ಯವು ನಡೆಯಬೇಕು ಕರ್ತನೆ. ನಿನ್ನನ್ನು ಅರಿತುಕೊಳ್ಳಬೇಕು. ನೀನು ನಮಗಾಗಿ ಪಟ್ಟಂಥ ಶ್ರಮೆ, ಬಾಧೆ ಕರ್ತನೆ, ನಮಗಾಗಿ ನೀವು ಸುರಿಸಿದಂಥ ಪರಿಶುದ್ಧ ರಕ್ತ ಕರ್ತ, ಇವುಗಳನ್ನೆಲ್ಲವನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ನಮ್ಮನ್ನೇ ನಾವು ನಿಮಗೆ ಸಮರ್ಪಿಸಿಕೊಂಡವರಾಗಿ ಕರ್ತನೆ, ಈ ಸಮಯದಲ್ಲಿ ನನ್ನೆಲ್ಲ
ನಮ್ಮೆಲ್ಲರನ್ನೂ ನಿನ್ನ ಪೂಜೆಯ ಗುಡಕ್ಕೆ ಮರೆ ಮಾಡುತ್ತಾ ನಮ್ಮ ಪ್ರಾರ್ಥನೆಯನ್ನು ಯೇಸುವೆ ನೀವು ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಹೇಳಿ ನಮ್ಮ ಪ್ರಾರ್ಥನೆಯನ್ನು ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು 102ನೇ ಆದಿಕರ್ತಾ ಕ್ರಿಸ್ತನೇ ಶ್ರೀಯಲ್ಪಟ್ಟ ಮಂಡೆಯೇ, ನೀನು ಪಟ್ಟ ಗಾಯವು ಹೊಯ್ದ ನೀರು ರಕ್ತವು ನನ್ನ ಪಾಪ ನೀಗಿಸಿ ಪೂರ್ಣ ಶುದ್ಧ ಮಾಡಲಿ. ದೈವ ಕಟ್ಟೆ ಕೈಗೊಂಡು ಬಾಳ ಶಕ್ತಿಯಿಲ್ಲವು. ಎಷ್ಟು ತಾಪ ಪಟ್ಟರು, ಕಣ್ಣೀರೆಷ್ಟು ಬಿಟ್ಟರು, ನನ್ನ ದ್ರೋಹ ಹೋಗಲು ಕರ್ತ ನೀನೇ ರಕ್ಷಿಸು. ಯೇಸು ನಿನ್ನ ಶಿಲುಬೆ ನನ್ನ ಆಧಾರವಾಗಿದೆ. ನಾನು ಘೋರ ಪಾಪಿಯು, ನೀತಿ ವಸ್ತ್ರ ಹೊದಿಸು. ನೀನು ತಳ್ಳಿಬಿಟ್ಟರೆ ಬೇರೆ ಗತಿಯೇನಿದೆ. ಭೂನಿವಾಸದಲ್ಲಿಯೂ ಸಾಯುತ್ತಿರುವಾಗಲೂ ನ್ಯಾಯ ತೀರ್ಪಿನಲ್ಲಿಯೂ ಯುಗ ಯುಗವೆಂದಿಗೂ ಶ್ರೀಯಲ್ಪಟ್ಟ ಬಂಡೆಯೇ, ನೀನೇ ದಿಕ್ಕು ನನಗೆ. ದಯಮಾಡಿ ಸಭೆಯರು ಕುಳಿತುಕೊಳ್ಳಿರಿ. ಈ ದಿನಕ್ಕೆ ನೇಮಕವಾದಂಥ ವೇದ ಪಾರಾಯಣ ಓದಲಾಗುವುದು. ಹಳೆ ಒಡಂಬಡಿಕೆಯಿಂದ ಯೆಶಾಯನ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 1ರಿಂದ 12 ವಚನಗಳು. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯ ದಿನಪತಿ ಆರಿಸಿಕೊಂಡ ವೇದಪಾಲನೆಯ ಭಾಗ ಹಳೆ ಒಡಂಬಡಿಕೆಯಿಂದ 53ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನದವರೆಗೆ. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದಾರೋ, ಯೆಹೋವನ ಭಾಗವು ಯಾರಿಗೆ ಗೋಚರವಾಗಿತ್ತು. ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೋ, ಬುಡದಿಂದ ಹೊಳೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂಗಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇವಿಸಿ ಕೊಳದವನು, ಸಂಕಷ್ಟಕ್ಕೊಳದವನು,
ವ್ಯಾಧಿ ಪೀಡಿತನು. ಜನರು ಮುಖವನ್ನು ಮರೆಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನ ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಾಡುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವ್ಯತ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಇವನು ಜೀವಲೋಕದಿಂದಲೇ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರೋ ಮನಮುಟ್ಟಿ ಮರುಗಿದರು. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೋ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೋ, ಅವನು ಸತ್ತಾಗ ದುಷ್ಟರ ಮಧ್ಯೆ ದುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿ ಆಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕೊಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ದಾರಿಯಲ್ಲಿದ್ದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಓಡುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಕ್ರಿಸ್ತನೇ ನಿಮಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಈಗಷ್ಟೇ ಓದಿ ಕೇಳಿಸಿಕೊಂಡಂಥ ವಾಕ್ಯವು ಇಲ್ಲಿ ಕ್ರಿಸ್ತನ ಶಿಲುಬೆಯ ಮೇಲೆ ಆತನು ಪಟ್ಟಂಥ ಶ್ರಮೆ ವಿಷಯವಾಗಿ ಪ್ರವಾದಿಯು ಬರೆದಿರುವಂಥದ್ದು. ಪ್ರವಾದನೆಯು ಹೇಳಲ್ಪಟ್ಟಿರುವಂಥದ್ದು. ಯೆಶಾಯನ ಪ್ರವಾದನೆಯು ಎಲ್ಲ ಕ್ರಿಸ್ತನ ಜನನದಿಂದ ಹಿಡಿದು ಆತನ ಪುನರುತ್ಥಾನದವರೆಗೂ ಕೂಡ ಯೆಶಾಯನು ಎಲ್ಲ ಪ್ರವಾದಿಸುವುದನ್ನು ನಾವು ನೋಡ್ತೇವೆ. ನಮ್ಮ ಇಡೀ ಸತ್ಯವೇದದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ ಬಹಳ ಶ್ರೇಷ್ಠವಾದಂಥ ಅಧ್ಯಾಯವಾಗಿದೆ. ಯಾಕೆಂದರೆ ನಮಗಾಗಿ, ನಮ್ಮ ಹಿತಕ್ಕಾಗಿ, ನಮ್ಮೆಲ್ಲರಿಗಾಗಿ ತಾನು ತನ್ನ ಎಲ್ಲವನ್ನು ತ್ಯಜಿಸಿ ತಂದೆಯಿಂದ ಭೂಮಿಗೆ ಧರೆಗಿಳಿದು ಬಂದು ತನ್ನ ಸ್ಥಾನವನ್ನು ಮರೆತು ಆತನು ನಮಗಾಗಿ ಆತನು ಪಟ್ಟಂಥ ಶ್ರಮೆ, ಆತನು ಸಹಿಸಿದಂಥ ಎಲ್ಲ ಬಾಧೆ, ಇವುಗಳನ್ನು ನಾವು ನೋಡ್ತೇವೆ. ಖಂಡಿತವಾಗ್ಲೂ ನಾವು ಈ ಅಧ್ಯಾಯವನ್ನು ಓದುವಾಗ ನಮ್ಮ ಹೃದಯವು ಕರಗಿ ಹೋಗುವಂಥ ಒಂದು ಅಧ್ಯಾಯವಾಗಿದೆ. ಅಂದರೆ ಎಷ್ಟು ಜನ ನಾವು ಇದನ್ನು ತಿಳ್ಕೊಂಡಿದ್ದೀವಿ ಎಂಬುದು ಪ್ರಶ್ನೆಯೇ ಆಗಿ ಉಳಿದಿದೆ. ಇಲ್ಲಿಯವರೆಗೂ ಕೂಡ ಎಷ್ಟೋ ಸಲ, ಎಷ್ಟೋ ವರ್ಷಗಳು ನಾವು ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದೊಂದು ಆಚರಣೆ ಆಗಿಬಿಟ್ಟಿದೆ ಹೊರತು ಕ್ರಿಸ್ತನನ್ನು ನಾವು ಸಂಪೂರ್ಣವಾಗಿ ನಾವಿನ್ನೂ ಗ್ರಹಿಸಿಕೊಳ್ಳಲಿಲ್ಲ ಎನ್ನುವಂಥದ್ದು ಸತ್ಯವಾದಂಥ ಮಾತಾಗಿದೆ. ಇಲ್ಲಿ ದೇವರು ಪ್ರತಿಯೊಂದು ವಿಷಯದಲ್ಲೂ
ಪ್ರವಾದಿಯೊಂದಿಗೆ ಮುಗಿಯುವಾಗ ಇಲ್ಲಿ ಒಂದು ವಾಕ್ಯ ಇದೆ, 6ನೇ ವಚನ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಗುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ಹೌದಲ್ವಾ? ಈಗಲೂ ಕೂಡ ಇದೇ ಪರಿಸ್ಥಿತಿನೇ ನಾವು ನೋಡ್ತಾ ಇದ್ದೀವಿ. ಕುರಿಗಳಂತೆ ದಾರಿ ತಪ್ಪಿ ಹೋಗ್ತೇವೆ, ನಮ್ಮ ಇಷ್ಟದಂತೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ತೇವೆ. ಅದೇ ನಾವು ದೇವರ ಆರಾಧನೆಗಾಗಿ ನಾವು ಸಮಯಕ್ಕೆ ಆತನಿಗೆ ನಾವು ಬೆಲೆ ಕೊಟ್ಟು, ಆಲಯಕ್ಕೆ ಬೆಲೆ ಕೊಟ್ಟು ಆರಾಧನೆಯನ್ನು ನಾವು ಮಾಡುವಾಗ ಖಂಡಿತವಾಗ್ಲೂ ಸ್ವಾಮಿ ನಮ್ಮ ಮಧ್ಯೆ ಇಳಿದು ಬರ್ತಾರೆ. ಆತನ ಪ್ರಸನ್ನತೆ ನಮ್ಮಲ್ಲಿ ಇರುತ್ತೆ. ಆ ಒಂದು ಅನುಭವ ನಾನು ತಗೋಬೇಕಾದ್ರೆ ನಾನು ದಾರಿ ತಪ್ಪಿ ಹೋದ ಕುರಿಯಂತೆ ನಾನಿರಬಾರದು. ಕ್ರಿಸ್ತನ ಕುರುಬನಾಗಿ ನಮ್ಮ ಮುಂದೆ ಇರುವಾಗ ಆತನನ್ನು ನಾವು ಹಿಂಬಾಲಿಸುವವರಾಗಿರಬೇಕು. ಆಮೇಲೆ ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು ಎಂಬುದಾಗಿದೆ. ಆತನು ಒತ್ಕೊಂಡಿಲ್ಲ ಅಲ್ವಾ? ಆದರೂ ತಂದೆಯ ಚಿತ್ತವನ್ನು ಆತನು ನೆರವೇರಿಸಬೇಕಾಗಿತ್ತು. ತಂದೆಯು ನಮ್ಮೆಲ್ಲರ ದೋಷದ ಫಲವನ್ನು, ನಾನು ಮಾತ್ರ ಅಲ್ಲ, ನೀವು ಮಾತ್ರವಲ್ಲ, ಇಡೀ ಲೋಕದ ಜನರ ದೋಷ ಫಲಗಳನ್ನು ಮಗನ ಮೇಲೆ ಆತನು ಹಾಕಿದ್ದನ್ನು ನಾವು ನೋಡ್ತೇವೆ. ಅದಾದ್ಮೇಲೆ ನಾವು ಕೊನೆಯ ಭಾಗದಲ್ಲಿ ನೋಡ್ತೇವೆ, ಆತನು ದುಷ್ಟರ ನಡುವೆ ಅವನನ್ನು ಹೂಣಿಟ್ಟರು ಎಂಬುದಾಗಿ. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, 9ನೇ ವಚನ, ಅವನು ಸತ್ತಾಗ ದುಷ್ಟರ ಮಧ್ಯೆ. ಈಗ ನಾವು ಸಪ್ತ ವಾಕ್ಯಗಳ ಧ್ಯಾನ ಮಾಡುವಾಗ ಇದನ್ನು ಕೂಡ ನಾವು ಧ್ಯಾನ ಮಾಡ್ತಿದ್ದೇವೆ. ದುಷ್ಟರ ಮಧ್ಯೆ ಆತನನ್ನು ಮತ್ತು ದುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅವನನ್ನು ಜಜ್ಜುವುದೇ ಯೆಹೋವನ ಸಂಕಲ್ಪವಾಗಿದೆ. ನಾವು ಈ ಸ್ಥಳದಲ್ಲಿ ಇರಬೇಕಾಗಿರುವಂಥವರನ್ನ, ನಮ್ಮನ್ನ ತಪ್ಪಿಸಿ ದೇವರು ತನ್ನ ಮಗನನ್ನು ಇಲ್ಲಿ ಜಜ್ಜಲ್ಪಟ್ಟಂತ ಕುರಿಮರಿಯಾಗಿ ಆತನು ನಮಗಾಗಿ ಆತನನ್ನು ಕಳಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ ಕೊನೆಯ ವಾಕ್ಯ ನೋಡುವಾಗ 12ನೇ ವಚನ, ಇವನು ಇಂಥವನಾಗಿದ್ದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಆಮೇಲೆ ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು, ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹು ಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ಎಂಬುದಾಗಿ. ಶಿಲುಬೆ ಮೇಲೆ ಪುರನು ಸ್ವಾಮಿ ಪ್ರತಿಯೊಂದು ಮಾತು, ಪ್ರತಿಯೊಂದು ವಾಕ್ಯವನ್ನು ಹೇಳುವಾಗಲೂ ಕೂಡ ಆತನು ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ತಂದೆಯಾದ ದೇವರಲ್ಲಿ ವಿಜ್ಞಾಪನೆ ಮಾಡಿದ್ದಾನೆ, ಪ್ರಾರ್ಥಿಸ್ತಾ ಇದ್ದಾರೆ ಎನ್ನುವಂಥದ್ದು ಸತ್ಯವಾದಂಥ ಮಾತಾಡುವಂಥದ್ದು. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ನಾವು ಇದನ್ನ ಶುಭ ಶುಕ್ರವಾರದ ಆರಾಧನೆಗಾಗಿ ನಾವು ಕೂಡಿ ಬಂದಿದ್ದೇವೆ. ಈ ಆರಾಧನೆ ಪಸ್ಕದ ಕಡೆಯ ರಾತ್ರಿ ಭೋಜನ. ಯೇಸು ಸ್ವಾಮಿಯು ಪಸ್ಕದ ಕಡೆಯ ರಾತ್ರಿ ಭೋಜನದ ನಂತರ ಎಣ್ಣೆ ಮರಗಳ ಗುಡ್ಡಕ್ಕೆ ತನ್ನ ಶಿಷ್ಯರೊಂದಿಗೆ ಹೋದನು ಎಂಬುದಾಗಿ. ಎಣ್ಣೆ ಮರಗಳ ಗುಡ್ಡ ಅಂತಂದ್ರೆ ಗೆತ್ಸೆಮನೆ ತೋಟಕ್ಕೆ ಆತನು ಹೋದನು. ಅಲ್ಲಿಂದ ಆತನ ಹೋರಾಟ ಪ್ರಾರಂಭ ಆಯಿತು. ಅಲ್ಲಿ ಆತನು ಹೋರಾಟದ ಪ್ರಾರ್ಥನೆ ತಂದೆಯಾದ ದೇವರೊಟ್ಟಿಗೆ ಮಾಡಿರುವಂಥದ್ದು. ಅಲ್ಲಿ ಆತನು ತನ್ನ ಮರಣದಿಂದ ಶಾಶ್ವತ ಮರಣ, ನಮಗೆ ಬರಬೇಕಾಗಿರುವಂತ ಆ ಮರಣವನ್ನು ತಪ್ಪಿಸುವುದಕ್ಕಾಗಿ ಮೊದಲನೆಯ ಆದಾಮನಿಂದ ಬಂದಂತ ಶಾಶ್ವತ ಮರಣ, ಅದನ್ನ ಆ ತನ್ನ ಮರಣದಿಂದ ಸೋಲಿಸಿ ಶಾಶ್ವತವಾದ ನಿತ್ಯ ಜೀವವನ್ನು ನಮ್ಮೆಲ್ಲರಿಗೂ ದಯಪಾಲಿಸಲು ನೇಮಕಗೊಂಡ ಎರಡನೆಯ ಆದಾಮನು ಯೇಸು ಕ್ರಿಸ್ತನಾಗಿದ್ದಾನೆ. ಮೊದಲನೇ ಆದಾಮನು ಏದೇನ್ ತೋಟದಲ್ಲಿ ಮಾಡಿದಂತ ಪಾಪ, ಕ್ರಿಸ್ತನು ಗೆತ್ಸೆಮನೆ ತೋಟಕ್ಕೆ ಬಂದು ಅಲ್ಲಿ ಪಾಪ ಪರಿಹಾರವನ್ನು ಆತನು ನಮಗೆ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಹೇಗೆ ಆತನ ದೇವರು ರಕ್ತದ ಪಾದಿಯಲ್ಲಿ ಭೂಮಿ ಮೇಲೆ ಬಿದ್ದು ಅಲ್ಲಿಂದ ನಮ್ಮನ್ನ ಆತನು ಬಿಡುಗಡೆ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ನಮ್ಮ ಭಾರವನ್ನು ಆತನು ಹೊತ್ತನು. ಯೇಸು ಹಿಡಿದಿರುವಂಥ ಪಾತ್ರೆ, ಆತನು ಹಿಡಿದಿರುವಂಥ ಪಾತ್ರೆ ಎಂಥದ್ದು ಅಂತಂದ್ರೆ ನಮ್ಮ ದೇವರ ಸಂಕಲ್ಪ ಮತ್ತು ಆತನ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಆತನು ಹಿಡಿದಿರುವಂತಹ ಪಾತ್ರೆಯು ಬಾಧೆಯ ಪಾತ್ರೆ, ಕಷ್ಟಾನುಭವದ ಪಾತ್ರೆಯಾಗಿತ್ತು. ಕೋಪಾಗ್ನೆಯ ಪಾತ್ರೆ. ಕೋಪಾಗ್ನೆ ಅಂತಂದ್ರೆ ದೇವರಿಗೆ ಭೂಲೋಕದ ಜನರ ಮೇಲಿದ್ದಂತ ಕೋಪ, ಆ ಒಂದು ರೋಷ, ಅದನ್ನ ತಂದೆ ದೇವರು ತನ್ನ ಮಗನ ಮೇಲೆ
ಕೊಟ್ಟು ಆ ಕೋಪಾಗ್ನಿಯ ಪಾತ್ರೆಯನ್ನು ಆತನ ಅನುಭವಿಸಿರುವಂಥದ್ದು. ಕಷ್ಟಾನುಭವದ ಪಾತ್ರೆ ಅದಾಗಿತ್ತು. ಆದರೆ ಪಾತ್ರೆ ಆತನಿಂದ ಬಿಟ್ಟು ಹೋಗಲಿಲ್ಲ. ಆತನ ಅದನ್ನು ಕುಡಿಯಲೇಬೇಕಾಯಿತು, ಅದನ್ನು ಆತನ ಅನುಭವಿಸಲೇಬೇಕಾಯಿತು. ದೇವರ ಸಂಕಲ್ಪ ಏನೇ ಆದರೂ ದೇವರು ತನ್ನ ಸಂಕಲ್ಪ, ನಾವಿಲ್ಲಿ ಒಂದು ವಾಕ್ಯ ನೋಡ್ತೇವೆ, ಆತನ ಸಂಕಲ್ಪವೇ ನೆರವೇರುವುದು ಎಂಬುದಾಗಿ. ಅಂದರೆ ದೇವರ ಸಂಕಲ್ಪ, ಆತನ ಉದ್ದೇಶ, ಆತನ ಮಾರ್ಗ, ಆತನ ಕಾರ್ಯಗಳು, ಆತನ ಯೋಚನೆ ಎಲ್ಲವೂ ಕೂಡ ಆತನ ಚಿತ್ತದಂತೆಯೇ ನಡೆಯುವುದು. ಮತ್ತು ಲೋಕ ಜನರ ಪಾಪದ ಪರಿಹಾರಕ್ಕೆ ಇದ್ದಂಥ ಒಂದೇ ಮಾರ್ಗ ಅಂತಂದ್ರೆ ಕ್ರಿಸ್ತನ ಕ್ರೂಚೆಯ ಮರಣ. ಒಂದೇ ಮಾರ್ಗ ಅಂತಂದ್ರೆ ಸ್ವಾಮಿ ಹೇಳ್ತಾರೆ, ಯೇಸು ಕ್ರಿಸ್ತನ್ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಆ ಮಾರ್ಗ ನಮಗೆ ತೋರಿಸುವಂತ ಮಾರ್ಗ ಕ್ರಿಸ್ತನ ಕ್ರೂಜೆ. ಆ ಕ್ರೂಜೆಯ ಬುಡಕ್ಕೆ ನಾವು ಈ ದಿನ ಬಂದಿದ್ದೇವೆ ಪ್ರಿಯರೇ. ನಾವು ಆತನನ್ನು ಸ್ಮರಿಸುತ್ತಾ ಆತನ ಕಷ್ಟಗಳು ಯಾರಿಗಾಗಿ, ಯಾತಕ್ಕಾಗಿ ಎನ್ನುವುದನ್ನು ಸ್ವಲ್ಪ ನಾವು ನೋಡಿ ನಾವು ಧ್ಯಾನ ಮಾಡುವ ಹಾಗೆ ಇಂದು ನಮ್ಮ ಮಧ್ಯದಲ್ಲಿ ಇರುವಂಥ ಎಲ್ಲ ದೇವ ಸೇವಕರನ್ನು ನಾನು ಸಭೆಯಲ್ಲಿ ನಿಮ್ಮನ್ನು ಆಹ್ವಾನ ಮಾಡ್ತೇನೆ. ದೇವರು ನಿಮ್ಮ ಮೂಲಕ, ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಲಿ ಎಂಬುದಾಗಿ ನಾವು ಆಶಿಸ್ತೇವೆ. ದೇವರು ಕ್ರಿಸ್ತನ ನುಡಿದಂಥ ಸಪ್ತ ವಾಕ್ಯಗಳ ಧ್ಯಾನ ಅಷ್ಟು ಸುಲಭ ಅಲ್ಲ ಪ್ರೇರಣೆ. ಅದನ್ನು ನಾವು ಧ್ಯಾನ ಮಾಡುವಾಗ ಗೊತ್ತಿರುತ್ತೆ ಅಲ್ಲ, ಒಂದೊಂದು ಪದ, ಒಂದೊಂದು ಅಕ್ಷರವೂ ಕೂಡ ನಮ್ಮೊಂದಿಗೆ ಮಾತನಾಡುವಂಥ ಮಾತುಗಳಾಗಿರ್ತವೆ. ಹಾಗಾದರೆ ನಾನು ಏನಾಗಿದ್ದೇನೆ, ನಾನು ಏನಾಗಬೇಕು, ನಾನು ಎಲ್ಲಿದ್ದೇನೆ, ನಾನು ಯಾರನ್ನ ಹಿಂಬಾಲಿಸ್ತಾ ಇದ್ದೇನೆ. ನಾವು ಲೋಕವನ್ನು ಎಷ್ಟೇ ಹಿಂಬಾಲಿಸಿದರೂ ಕೊನೆಗೆ ನಮ್ಮನ್ನು ಬಿಟ್ಟು ಹೋಗುವಂಥದ್ದೇ. ಎಲ್ಲ ಸಂಬಂಧಗಳು, ಎಲ್ಲ ಕಾರ್ಯಗಳನ್ನು ನಾವು ಬಿಟ್ಟು ನಾವು ಮತ್ತೆ ಹೋಗ್ತೇವೆ. ಈಗ ಕ್ರಿಸ್ತನ ನಮ್ಮ ಜೊತೆಯಲ್ಲಿರುವುದಾದರೆ ನಮ್ಮಲ್ಲಿ ಎಷ್ಟೋ ಸಾಕ್ಷಿಗಳು ಇದ್ದಾವೆ. ಎಲ್ಲರ ಜೀವನದಲ್ಲಿ ದೇವರು ಒಂದಲ್ಲ ಒಂದು ವಿಧದಲ್ಲಿ ಅದ್ಭುತಗಳನ್ನು ಮಾಡಿ ಸಾಕ್ಷಿಯನ್ನು ಕೂಡ ನಾವು ಹೇಳುವಂಥ ಒಂದು ಭಾಗ ನಮಗೆ ದೇವರು ಕೊಟ್ಟಿದ್ದಾರೆ. ಈ ದಿನ ಬಂದಂಥ ಎಲ್ಲ ದೇವ ಸೇವಕರನ್ನು ನಾನು ಪ್ರೀತಿಪೂರ್ವಕವಾಗಿ ಅವರನ್ನು ಆಹ್ವಾನಿಸುತ್ತಾ, ಸ್ವಾಮಿ ಅವರ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಲು ಸಿದ್ಧರಾಗಿದ್ದಾನೆ ದೇವರು. ಅದಕ್ಕೆ ನಾವು ಅವರನ್ನು ಒಪ್ಪಿಸಿಕೊಡೋಣ. ಈಗ ಮೊದಲನೆಯ ವಾಕ್ಯವನ್ನು ಮಾತನಾಡಲಿಕ್ಕಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ದಾವಿನ್ ಅವರು ಇದ್ದಾರೆ. ಅವರನ್ನು ನಾನು ಮೊದಲನೇ ವಾಕ್ಯಕ್ಕೆ ಅವರನ್ನು ನಾವು ಆಹ್ವಾನ ಮಾಡ್ತೇನೆ. ಮೊದಲನೇ ವಾಕ್ಯ, ಅದನ್ನ ತಂದೆಯೇ ಅವರಿಗೆ ಕ್ಷಮಿಸು, ತಾವೇನು ಮಾಡುತ್ತೇವೆಂಬುದನ್ನು ಅರಿಯರು ಎನ್ನುವಂಥ ವಾಕ್ಯ. ಅದಕ್ಕೆ ಮುಂಚೆ ನಾವು ಸಂಗೀತಗಳಲ್ಲಿ 3ನೇ ಸಂಗೀತವನ್ನು ಮಾಡಿಕೊಳ್ಳೋಣ. ಅವರು ಪ್ರಾರ್ಥನಾ ಪೂರ್ವಕವಾಗಿ ಅವರು ಸಿದ್ಧರಾಗ್ತಾರೆ. 3ನೇ ಸಂಗೀತ. ಸಂಗೀತ ಮೊದಲು ಮತ್ತು 4ನೇ ಚರಣವನ್ನು ಮಾಡಿಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ. ಸಂಗೀತಗಳಲ್ಲಿ 3ನೇ ಸಂಗೀತ ಮೊದಲನೆಯದು ಮತ್ತು 4ನೇ ಚರಣವನ್ನು ಮಾಡಿಕೊಳ್ಳೋಣ. ಆಶ್ಚರ್ಯವಾದ ಈ ದಿನಕ್ಕೆ ನೇಮಕವಾದಂಥ ವೇದ ವಾಕ್ಯವನ್ನು ಓದಬೇಕು. ಯೇಸು
ಯೇಸು ಶಿಲುಬೆ ಮೇಲೆ ನುಡಿದ ಮೊದಲನೇ ಮಾತು ದೇವರ ವಾಕ್ಯವನ್ನು ಕೇಳೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಆಮೇಲೆ ಆತನು ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದಳು. ಕ್ರಿಸ್ತನೇ ನಿಮಗೆ ಸ್ತೋತ್ರವಾಗಲಿ. ಮಹಾಪರಿಶುದ್ಧನು, ಜೀವವುಳ್ಳ ದೇವರು 2000 ವರ್ಷಗಳ ಹಿಂದೆ ನಮಗೋಸ್ಕರ ಭೂಮಿಗೆ ಇಳಿದು ಬಂದು ನಮ್ಮೆಲ್ಲರ ಪಾಪವನ್ನು ಹೊತ್ತು ಶಿಲುಬೆಯ ಮೇಲೆ ನಮಗೋಸ್ಕರ ರಕ್ತ ಸುರಿಸಿ ನಮ್ಮೊಬ್ಬೊಬ್ಬರನ್ನು ಕ್ರಯಕ್ಕೆ ಕೊಂಡುಕೊಂಡಂತ ಮಹಾ ಜೀವವುಳ್ಳ ವಿಮೋಚಕನಾದ ಕ್ರಿಸ್ತೇಸುವಿನ ನಾಮದಲ್ಲಿ ಅಪ್ಪ, ನಾವು ಈ ನಮ್ಮ ಎಲ್ಲಾ ಆರಾಧನೆಯನ್ನು ಆರಂಭ ಮಾಡ್ತಾ ಇದ್ದೇವಪ್ಪ. ಮೊದಲ ವಾಕ್ಯ ಧ್ಯಾನ ನಾವು ಮಾಡುವಾಗ ಶಿಲುಬೆಯಿಂದ ಬಂದಂತಹ ಮೊದಲ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವಪ್ಪ. ನಮ್ಮೊಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಶಿಲುಬೆಯ ವಾಕ್ಯ ಪವಿತ್ರವಾದ ವಾಕ್ಯನ ಕರ್ತನೆ. ಆ ಮಹಾಪವಿತ್ರವಾದ ವಾಕ್ಯವನ್ನು ನಾವು ಕೇಳುವಾಗ, ಆ ಮಹಾಪವಿತ್ರವಾದ ವಾಕ್ಯವನ್ನು ನಾವು ಓದುವಾಗ, ಮಹಾಪವಿತ್ರವಾದಂತಹ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನೀನು ನಮ್ಮ ಮಧ್ಯ ಇಳಿದು ಬಾ ಸ್ವಾಮಿ. ನಿನ್ನ ಪರಿಶುದ್ಧ ಪ್ರಸನ್ನತೆ ನಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರ್ಲಿಕ್ಕಂತಾನೆ. ನಿನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಇಲ್ಲಿ ಮಾತಾಡುವವನು ನೀನಾಗಿದ್ದಕ್ಕಂತ ನಿನ್ನ ಮಾತುಗಳು ಅಪ್ಪ ಸ್ವಾಮಿ ನನ್ನ ಬಾಯಿಂದ ಹೊರಡಲಿಕ್ಕಂತಾನೆ. ನೀನು ಸ್ತುತಿಗನ ಮಾನ ಮಹಿಮೆಯನ್ನು ಹೊಂದಿಕೋಪ. ನಿನ್ನ ಪರಿಶುದ್ಧ ರಕ್ತ ಒಬ್ಬೊಬ್ಬರ ಮೇಲೆ ಪ್ರೋಕ್ಷಿಸಲ್ಪಡಲಿಕ್ಕಂತಾನೆ. ಈಗೋ ನಿನ್ನನ್ನು ಆತುಕೊಂಡು ನಿನ್ನನ್ನು ಮಹಿಮೆ ಪಡಿಸಲು, ನಿನ್ನನ್ನು ಘನಪಡಿಸಲು ನಿನ್ನ ಪಾದದ ಅಡಿದಾವರಲ್ಲಿ ಬಂದಿರುವಂತಹ ಎಲ್ಲಾ ಮಕ್ಕಳನ್ನು ನಿನ್ನ ಗಾಯಗಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಒಬ್ಬೊಬ್ಬರನ್ನು ಹೇರಳುವಾಗ ಆಶೀರ್ವಾದ ಮಾಡು. ನಿನ್ನ ರಕ್ತ ಕೋಟೆಯಲ್ಲಿ ಮರೆ ಮಾಚಿಕೋ. ಇಲ್ಲಿ ನಿನ್ನ ವಾಕ್ಯ ಮಾತನಾಡ್ಬೇಕಪ್ಪ, ನೀನು ಮಾತನಾಡ್ಬೇಕಪ್ಪ, ನೀನು ಮಹಿಮೆ ಹೊಂದ್ಕೋಬೇಕಪ್ಪ. ಸ್ತುತಿ ಘನ ಮಾನ ಮಹಿಮೆ ಎಲ್ಲವೂ ನಿನಗೆ ಕರ್ತನೆ. ವಿಜಯ ತಂದು ಕೊಟ್ಟಂತ ದೇವರು ನೀನಪ್ಪ. ನಿನ್ನ ವಿಜಯವನ್ನು ನಾವು ಸ್ವಾಮಿ ಎಂದು ಧ್ಯಾನ ಮಾಡುವಾಗ ನಮ್ಮೊಟ್ಟಿಗೆ ನೀನು ಮಾತನಾಡು. ಶಿಲುಬೆಯ ಮಾತಿನ ಅರ್ಥದ ಗೂಢಾರ್ಥವನ್ನು ತಿಳಿಯಪಡಿಸು. ನಿನ್ನ ವಾಕ್ಯವನ್ನು ಗ್ರಹಿಸಲಿಕ್ಕಾಗುವಂತೆ ನಮ್ಮ ಹೃದಯದ ಕಣ್ಣುಗಳನ್ನು ಕಿವಿಗಳನ್ನು ತೆರೆಯ ಮಾಡು. ಆತ್ಮೀಕ ಕಿವಿಗಳು ತೆರೆಯಲ್ಪಟ್ಟಪ್ಪ. ನಿನ್ನ ವಾಕ್ಯ ನಾವು ಗ್ರಹಿಸಿ ವಾಕ್ಯದ ಪ್ರಕಾರ ನಾವು ನಡೆದು ನಿನ್ನ ಮಹಿಮೆಗೋಸ್ಕರ ನಾವು ಒಬ್ಬೊಬ್ಬರು ಬಾಳುವಂತೆ ನಿನ್ನ ಪ್ರೀತಿ ಕೃಪೆಯಿಂದ ನಮ್ಮನ್ನು ತುಂಬಿಸಿ ರಕ್ಷಿಸಿ ಕಾಪಾಡು. ನಿನ್ನ ಪರಿಶುದ್ಧಾತ್ಮ ನಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರಲಿ. ನಿನಗೆ ಸ್ತುತಿಗನ ಮಾನ ಮಹಿಮೆ ಸಲ್ಲಲಪ್ಪ. ಆಮೇನ್. ಮತ್ತೊಂದಾವರ್ತಿ ತಂದೆ ದೇವರು ಕೊಟ್ಟಂತಹ ಈ ಸುವರ್ಣ ಅವಕಾಶಕ್ಕಾಗಿ ನಾನು ತಂದೆ ದೇವರನ್ನು ವಂದಿಸುವವಳಾಗಿದ್ದೇನೆ. ಹಾಗೂ ನಮ್ಮ ಪ್ರೀತಿಯ ಅಮ್ಮನವರಾದಂತಹ ಘನ ರೈಚಲ್ ಸುದರ್ಶನ್ ಅಮ್ಮನವರು, ಅವರ ಕುಟುಂಬದವರಿಗಾಗಿಯೂ ನಾನು ವಂದನೆಯನ್ನು ಸಲ್ಲಿಸುವವಳಾಗಿದ್ದೇನೆ. ಎಲ್ಲ ಸಭಾಪಾಲನಾ ಸಮಿತಿಯವರು ಹಾಗೂ ಎಲ್ಲ ಅವರ ಕುಟುಂಬಗಳು ಹಾಗೂ ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರಿಗೂ ಹಾಗೂ ದೇವ ಸಂದೇಶವನ್ನು ಹೊತ್ತು ತಂದಿರುವಂತಹ ನನ್ನ ಎಲ್ಲ ಪ್ರೀತಿಯ ಸೇವಕರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹೇಗೋ ನಮಗೆ ಗೊತ್ತಿರುವ ಹಾಗೆ ನಾವಿಂದು ಶುಭ ಶುಕ್ರವಾರದ ಶುಭವಾದ ಆರಾಧನೆಯನ್ನು ಮಾಡಲಿಕ್ಕೆ ಅಪ್ಪನ ಪಾದದ ಬಳಿದಲ್ಲಿ ಬಂದಿದ್ದೇವೆ. ಆತನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ 40 ದಿನ ನಾವು ವಾಕ್ಯ ಧ್ಯಾನ ಮಾಡಿದೆವು. ಆತನ ಶ್ರಮ ಮರಣದ ಎಲ್ಲಾ ವಾಕ್ಯಗಳನ್ನು ಗ್ರಹಿಸಿದೆವು. ಕೊನೆಯದಾಗಿ ಶುಭ ಶುಕ್ರವಾರದಂದು ನಿಮಗೆ ದೇವರು ವಿಮೋಚನೆಯನ್ನು ಕೊಟ್ಟಂತಹ ಇಂದು ನಾವು ಆತನ ಪಾದದ ಅಡಿದಾವರದಲ್ಲಿ ಮೊದಲನೇ ವಾಕ್ಯದ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಆ ಮೊದಲನೇ ವಾಕ್ಯ ಏನಂತ ಹೇಳಿದ್ದಾರೆ? ಈಗ ತಾನೇ ನಾವು ಓದಿ ಕೇಳಿಸ್ಕೊಂಡ್ವಲ್ಲ, ತಂದೆಯೇ ಅವರನ್ನು ಕ್ಷಮಿಸು. ಎಲ್ಲಿ ಬರ್ತದೆ? ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿದೆ. ಏನಂತೆ? ಕ್ಷಮಿಸು, ತಂದೆಯೇ ಅವರನ್ನು ಕ್ಷಮಿಸು. ಕ್ಷಮಿಸು ಅನ್ನೋದು ಬಹಳ ಕಷ್ಟದ ಕೆಲಸ. ನಾವು ತಪ್ಪು ಮಾಡಿದ್ರೆ ಏನ್ ಮಾಡ್ತೀವಿ? ಸಾರಿ ಅಂತ ಹೇಳಿ ಕ್ಷಮಾಪಣೆ ಕೇಳ್ತೀವಿ. ಆದ್ರೆ ಬೇರೆಯವರು ನಮ್ಗೆ ತಪ್ಪು ಮಾಡಿದಾಗ ಅದೇ ಉದಾರ ಗುಣದಿಂದ ನಾವು ಅವರನ್ನ ಕ್ಷಮಿಸ್ತೀವ? ಏನ್ ಮಾಡ್ತೀವಿ?
ಎಷ್ಟು ಮೋಸ ಮಾಡಿದ್ರಲ್ಲ, ಎಷ್ಟು ನಮ್ಗೆ ನೋವು ಕೊಟ್ರಲ್ಲ, ಅದನ್ನ ನೆನ್ಸ್ಕೊಂಡ್ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಆದ್ರೂ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೂಗಾಡ್ತಾ ಇದ್ದಾನೆ, ಆ ರಕ್ತ ಸ್ರಾವ ಆಗ್ತಾ ಇದೆ. ಆದಾಗ್ಯೂ ಆತನು ಹೇಳೋದು ಏನಂತೆ? ಗುಣಪಡಿಸುವ ಕ್ಷಮೆ. ನಿಮ್ಮನ್ನು ಕ್ಷಮಿಸ್ರಿ ಅಪ್ಪ, ಅವ್ರೇನ್ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರನ್ನ ನೀನು ಕ್ಷಮಿಸು ಅಂತ ಹೇಳಿ ತಂದೆಗೂ ನಮಗೂ ಮಧ್ಯಸ್ಥನಾಗಿ ಆತನನ್ನು ನಿಂತು ನಮಗೆ ಕ್ಷಮಾಪಣೆಯನ್ನ ಕೇಳ್ತಾ ಇದ್ದಾನೆ. ಒಂದು ವೇಳೆ ಏಸಪ್ಪ ನೀ ಶಿಲುಬೆ ಮೇಲೆ ದೇವ್ರೆ ಅವ್ರನ್ನ ನೀನು ಏನ್ ಮಾಡು, ಶಿಕ್ಷೆ ಕೊಡು, ನೀನು ಅವರಿಗೆ ನ್ಯಾಯ ತೀರ್ಸು ಅಂತ ಹೇಳಿದ್ರೆ ದೇವ್ರು ನ್ಯಾಯ ತೀರಿಸದೆ ಬಿಡುತ್ತಾ ಇದ್ರ ಅಲ್ವಾ. ತನ್ನ ಮಗನಿಗೆ ಅಷ್ಟು ಘೋರವಾದಂತಹ ಮರಣವನ್ನ ತಂದುಕೊಟ್ಟಂತ ನಮಗೋಸ್ಕರ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನುಡಿದ ಮೊದಲೇ ಮಾತು ಕ್ಷಮಿಸು ಅಪ್ಪ, ಅವ್ರೇನ್ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲದೇ ಮಾಡ್ತಾ ಇದಾರೆ, ಅವರನ್ನ ಕ್ಷಮಿಸು. ನಾವು ಸಹ ನಮಗ್ ಗೊತ್ತಿರುತ್ತೆ ಅವ್ರು ಇಂಟೆನ್ಷನಲಿ ನಮ್ಗೆ ತಪ್ಪು ಮಾಡಿರಲ್ಲ ಅಂತ, ಆದಾಗ್ಯೂ ನಾವ್ ಏನ್ ಮಾಡ್ತೀವಿ, ಅವ್ರು ಮಾಡಿದಂತ ಒಂದು ಸಣ್ಣ ತಪ್ಪನ್ನೇ ಮನ್ಸಲ್ಲಿ ಇಟ್ಕೊಂಡು ಎಷ್ಟೋ ವರ್ಷ ಮಾತಾಡಿರಲ್ಲ, ಎಷ್ಟೋ ವರ್ಷ ಕ್ಷಮಿಸಿರಲ್ಲ, ಅವ್ರು ಹೀಗ್ ಮಾಡಿದ್ರು ಅವ್ರು ಹಾಗ್ ಮಾಡಿದ್ರು ಅಂತ ಅದನ್ನೇ ಇಟ್ಕೊಂಡಿರ್ತೀವಿ. ಆದ್ರೆ ಯೇಸು ಕ್ರಿಸ್ತನು ಹೇಳುವಂತಹ ಮೊದಲನೆಯ ವಾಕ್ಯ, ಮೊದಲನೆಯ ಮಾತು ಏನದು? ಕ್ಷಮಿಸು. ನನ್ನ ತಂದೆ ನನ್ನನ್ನು ಕ್ಷಮಿಸಿದ ಹಾಗೆ ನಾನು ನಿಮ್ಮನ್ನು ಕ್ಷಮಿಸಿದ ಹಾಗೆ ನೀವು ಸಹ ಏನ್ ಮಾಡ್ಬೇಕಂತೆ? ಇತರರನ್ನ ಕ್ಷಮಿಸಿರಿ. ಅದಕ್ಕೆ ದೇವರ ವಾಕ್ಯದಲ್ಲಿ ಯಾವಾಗ್ಲೂ ನಮ್ಗೆ ಹೇಳೋದು, ನಿನ್ನ ವೈರಿಗಳನ್ನು ನೀನೇನ್ ಮಾಡ್ಬೇಕು? ಕ್ಷಮಿಸಿ, ನಿನ್ನಂತೆಯೇ ಪ್ರೀತಿಸು. ಯಾಕೆ ನಿನ್ನಂತೆಯೇ ಪ್ರೀತಿಸು ಅಂತ ಹೇಳಿದೆ ವಾಕ್ಯ? ಯಾಕೆಂದ್ರೆ ನಮ್ಮಷ್ಟು ನಾವು ಬೇರೆಯವ್ರನ್ನ ಯಾರನ್ನು ನಾವು ಪ್ರೀತಿ ಮಾಡಲ್ಲ. ಸುಮ್ನೆ ಅಮ್ಮನ್ ಪ್ರೀತಿ ಮಾಡ್ತೀನಿ, ಅಪ್ಪನ್ ಪ್ರೀತಿ ಮಾಡ್ತೀನಿ, ಮಕ್ಕಳನ್ನ ಪ್ರೀತಿ ಮಾಡ್ತೀನಿ, ಗಂಡನ್ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಕೊಳ್ತೀವಿ. ಆದ್ರೆ ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಂಡಷ್ಟು ನಾವು ಯಾರನ್ನು ಪ್ರೀತಿ ಮಾಡಲ್ಲ. ಬಿಕಾಸ್ ನಾವೇ ಗ್ರೇಟ್, ನಾವೇ ಬೆಸ್ಟ್, ನಮ್ಮಿಂದಾನೇ ಎಲ್ಲ ಅನ್ನುವಂತಹ ಒಂದು ಅಂಶ ನಮ್ಮಲ್ಲಿ ಯಾವಾಗ್ಲೂ ಇರ್ತದೆ. ಅದಕ್ಕೆ ದೇವರಿಗೆ ಗೊತ್ತು. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ನಿನ್ನನ್ನು ಪ್ರೀತಿಸಿದ ಮೇರೆಗೆ ನೀನು ನಿನ್ನ ವೈರಿಯನ್ನು ಸಹ ಏನ್ ಮಾಡ್ಬೇಕು? ಪ್ರೀತಿ ಮಾಡ್ಬೇಕು. ಅದಕ್ಕೆ ವೈರಿಗಳನ್ನ ಪ್ರೀತಿ ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಅಲ್ಲಿ ಕ್ಷಮಾಪಣೆ ಅನ್ನೋದನ್ನ ಬರ್ಬೇಕು. ಕ್ಷಮಾಪಣೆ ಇದ್ದಲ್ಲಿ ಪ್ರೀತಿ ಸಹ ಬರ್ತದೆ. ಶಿಲುಬೆಯಿಂದ ಬಂದಂತಹ ಮೊದಲನೆಯ ಮಾತು ಕ್ಷಮಾಪಣೆ ಅಂತ ಹೇಳಿ ಯೇಸು ಕ್ರಿಸ್ತನು ಹೇಳುವಾಗ ಆ ಕ್ಷಮಾಪಣೆಯ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡೋಣ. ತಂದೆಯೇ, ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆಂದು ತಿಳಿಯರು. ಶಾಶ್ವತೆಯನ್ನು ನಡೆಸಿದ ಕ್ಷಣ ಪ್ರಿಯರೇ, ನಾವಿಂದು ಕಲ್ವಾರಿಯ ಮುಂದೆ ನಿಂತಿದ್ದೇವೆ. ಯಾವ ರೀತಿ ಪ್ರೇಕ್ಷಕರಾಗಿ ನಿಂತಿದ್ದೇವಾ? ಯೇಸು ಸ್ವಾಮಿ ಹೇಗೆ ಶಿಲ್ಪೆ ಮೇಲೆ ಆತನು ನೋವನ್ನು ಅನುಭವಿಸ್ತಾ ಅಂತ ಹೇಳಿ ಅದನ್ನ ನೋಡ್ಕೊಂಡು ಸ್ಪೆಕ್ಟೇಟರ್ಸ್ ಆಗಿ ನಾವಲ್ಲಿ ನಿಂತಿದ್ದೇವಾ? ಇಲ್ಲ, ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಅನುಭವಿಸಿದಂತಹ ನೋವುಗಳನ್ನು ಧ್ಯಾನ ಮಾಡುತ್ತಾ ಆತನೊಟ್ಟಿಗೆ, ಅಪ್ಪ ನೀನು ಇಷ್ಟೊಂದು ನೋವುತ್ತಿದ್ದೀಯಲ್ಲ ಅಂತ ಹೇಳಿ ನಾವು ಸಹ ಆತನೊಟ್ಟಿಗೆ ಪಾಲುದಾರರಾಗಿ ಇಲ್ಲಿ ಕಲ್ವಾರಿಯ ಶಿಲುಬೆಯ ಮೇಲೆ ನಾನು ನೀವು ಭಾಗಿಗಳಾಗಿ ನಿಂತಿದ್ದೇವೆ. ಪ್ರೇಕ್ಷಕರಾಗಿ ಅಲ್ಲ, ಭಾಗಿಗಳಾಗಿ ನಾವು ನಿಂತಿದ್ದೇವೆ. ಅಲ್ಲಿ ಅಂದು 2000 ವರ್ಷಗಳ ಹಿಂದೆ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನನ್ನು ಮಳೆಗಳಿಂದ ಚಚ್ಚಲ್ಪಟ್ಟು ಶಿಲುಬೆಯ ಮೇಲೆ ಆತನಿಗೆ ಮುಳ್ಳಿನ ಕಿರೀಟವನ್ನಿಟ್ಟು ಆತನನ್ನು ಶಿಲುಬೆಯ ಮೇಲೆ ತೂಗಾಡಿದಾಗ ಆಕಾಶವು ಕತ್ತಲಾಯಿತಂತೆ. ಇಡೀ ಆಕಾಶ ಕತ್ತಲಾಯಿತು. ನೇಚರ್ ಸಹ ಯೇಸು ಕ್ರಿಸ್ತನ ಘೋರ ಮರಣಕ್ಕೆ ಅಲ್ಲೇನಾಗ್ತಾ ಇದೆ? ನೇಚರ್ ಸಹ ಪ್ರತಿಕ್ರಿಯೆ ಮಾಡ್ತಾ ಇದೆ. ಭೂಮಿ ಕಂಪಿಸ್ತಂತೆ. ದೇವರ ಮಗನ ಆಕಾಶದ ಮಧ್ಯೆ ಆಕಾಶಕ್ಕೂ ಭೂಮಿಗೂ ಮಧ್ಯೆ ಏನಾಗಿದ್ದಾನೆ? ಶಿಲುಬೆಯಲ್ಲಿ ತೂರಾಡ್ತಾ ಇದ್ದಾನೆ. ಅಂತಹ ಒಂದು ಸಂದರ್ಭದಲ್ಲಿ ಮೈಯೆಲ್ಲ ಗಾಯಗಳಾಗಿದೆ. ನೋವಿನಲ್ಲಿ ಆತನು ರಕ್ತದ ಮಡುವಿನಲ್ಲಿ ನಿಂತಿರುವಾಗ ಆತನ ಮೊದಲ ಮಾತು ಯಾವುದಂತೆ? ಕ್ಷಮಾಪಣೆಯ ಮಾತು. ನಮ್ಮನ್ನ ಕಷ್ಟದಿಂದ ಅಥವಾ ಯಾರಾದ್ರೂ ಬಂದು ನಮ್ಮನ್ನ ಹೊಡೆದ್ರೆ, ನಮ್ಮನ್ನ ಚೆನ್ನಾಗಿ ಬೈದ್ರೆ ಏನ್ ಮಾಡ್ತೀವಿ ನಾವು? ಆ ಟೈಮ್ನಲ್ಲಿ ಬರೋಂತ ಶಬ್ದಗಳೇ ಏನಾಗೋಗಿರುತ್ತೆ? ಫುಲ್ ಚೇಂಜ್ ಆಗಿರುತ್ತೆ. ಏಂಜಲ್ ಆಗಿರೋ ನಾವು ಏನಾಗೋಗಿರ್ತೀವಿ? ಅನವೇಲ ಆಗೋಗಿರ್ತೀವಿ ಅಲ್ವಾ? ಆ ರೀತಿ ಡಿಫ್ರೆಂಟ್ ಆಗಿ ಚೇಂಜ್ ಆಗಿ ಒಂಚೂರು ನಮ್ಗೆ ನೋವಾದ್ರೆ ನಾವು ಹಾಗೆ ನಮ್ ಕ್ಯಾರೆಕ್ಟರೇ ಚೇಂಜ್ ಆಗೋಗಿರುತ್ತೆ. ಅಷ್ಟು ಜಗಳ ಆಡ್ತೀವಿ, ಅಷ್ಟು ಕೋಪ ಮಾಡ್ಕೊಳ್ತೀವಿ. ಆದ್ರೆ ರಕ್ತದ ಮಡುವಿನಲ್ಲಿ ಅಷ್ಟು ನೋವಿನಿಂದ ಅಷ್ಟು ಗಾಯಗಳನ್ನ ಹೊತ್ಕೊಂಡು ಸಹಿಸಕ್ಕಾಗದೇ ಇರೋಷ್ಟು ನೋವನ್ನ ಅನುಭವಿಸ್ಕೊಂಡು ಯೇಸು ಕ್ರಿಸ್ತನು ಇರುವಾಗಲೂ ಆತನ ಬಾಯಲ್ಲಿ ಬರುವಂತಹ ಮಾತಿನಂತೆ
ಕ್ಷಮಾಪಣೆಯ ಮಾತು, ನಮ್ಮ ಬಾಯಲ್ಲಿ ಬರೋ ಮಾತು ಇದು. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿಯಾಗಿ, ಜಾನುಯಾಯಿಯಾಗಿ, ಆತನ ಪರಿಶುದ್ಧ ಮಕ್ಕಳಾಗಿ, ಆತನ ಪರಿಶುದ್ಧಾತ್ಮವನ್ನು ಧರಿಸಿಕೊಂಡು ಆತನ ಹಾಗೆ ನಾವು ಇತರರನ್ನು ಕ್ಷಮಿಸುವಂತಹ ಮಕ್ಕಳಾಗಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಅದಕ್ಕೆ ನಿಮ್ಮ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು, ನಿನ್ನ ವೈರಿಗಳನ್ನು ಸಹ ನೀನು ಪ್ರೀತಿಸು ಅಂತ ಹೇಳಿ ಯೇಸು ಕ್ರಿಸ್ತನು ಯಾವಾಗಲೂ ನಮಗೆ ಹೇಳ್ಕೊಡ್ತಾ ಇದ್ದಿದ್ದು. ಈಗ ನಾವು ಮೊದಲನೇದಾಗಿ ಗಮನಿಸಬೇಕಾದಂತಹ ವಿಷಯ ಯೇಸು ಕ್ರಿಸ್ತನ ಪರಿಸ್ಥಿತಿ. ಅಲ್ಲಿ ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಚಿಯಲ್ಲಿ ಆತನು ಯಾವ ರೀತಿ ನಿಂತಿದ್ದನು ಅನ್ನೋದನ್ನು ನಾವು ಮೊದಲನೇದಾಗಿ ನೋಡೋಣ. ನೋವಿನ ಮಧ್ಯೆ ಪ್ರೀತಿ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆರಾಮಾಗಿ ವಿಶ್ರಾಂತಿ ತಗೊಂಡು ಅಥವಾ ರೆಸ್ಟ್ ಮಾಡ್ತಾ ಇದ್ರ, ಏನ್ ಮಾಡ್ತಾ ಇದ್ರು? ನೋವಿನ ಮಧ್ಯೆ ಆತನು ಫುಲ್ಲು ಯಾವುದೋ ಒಂದು ಕಣದಿಂದಲೂ ರಕ್ತ ಸುರಿತಾ ಇದೆ. ಅಷ್ಟು ನೋವಿನ ಮಡುವಿನಲ್ಲಿ ಯೇಸು ಸ್ವಾಮಿ ನಿಂತಿರುವಾಗ ಆತನು ಏನ್ ಬೇಕಾದ್ರೂ ಅನ್ಕೊಂಡ್ಬೋದಾಗಿತ್ತು, ಶಾಪ ಹಾಕ್ಬೋದಾಗಿತ್ತು. ನಮ್ಮ ಮೇಲೆಲ್ಲಾನು ಅಯ್ಯೋ ನನಗೆ ಎಷ್ಟೊಂದು ಕಾಟ ಕೊಟ್ರು ಈ ಜನ, ನನಗೆ ಈ ರೀತಿ ನನಗೆ ನೋವು ಕೊಟ್ಟಿದ್ದಾರೆ, ಕೊರಡೆಗಳಿಂದ ನನ್ನ ಹೊಡೆದಿದ್ದಾರೆ, ಹೊಡೆದಾಗ ನನ್ನ ಮಾಂಸ ಎಲ್ಲ ಕಿತ್ಕೊಂಡು ಬಂದಿದೆ ಅಂತ ಹೇಳಿ ಯೇಸು ಕ್ರಿಸ್ತನ ಶಾಪ ಹಾಕ್ಬೋದಾಗಿತ್ತು. ಆದ್ರೆ ಯೇಸು ಕ್ರಿಸ್ತನು ನಿಮ್ಮ ಹಾಗೆ ಆತನು ಮಾನವೀಯ ಗುಣ ಹೊಂದಿದ್ದರು, ದೈವಿಕ ಶಕ್ತಿಯನ್ನು ಹೊಂದಿಕೊಂಡಂತಹ ಮಹಾನ್ ವ್ಯಕ್ತಿ ಆಗಿದ್ದನು, ತಂದೆಯಾದ ದೇವರ ಏಕಪುತ್ರನಾಗಿದ್ದನು. ಕೊನೆಯವರೆಗೂ ಹಾ ಅನ್ನಲಿಲ್ಲ ಅಂತ ಹೇಳಿ ಯಜ್ಞದ ಕುರಿ ಹಾ ಅನ್ನಲಿಲ್ಲ, ಒಂದು ಮಾತು ಕೂಡ ಹೇಳಲಿಲ್ಲ, ಮೌನವಾಗಿದ್ದು ಎಲ್ಲಾ ನೋವನ್ನು ಆತನು ಸಹಿಸದನು ಅಂತ ಹೇಳಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅಷ್ಟು ಮೌನವಾಗಿ ಒಬೀಡಿಯಂಟ್ ಆಗಿ ದೇವರ ಒಂದೊಂದು ಮಾತನ್ನು ನೆರವೇರಿಸಿ ಕೊನೆಯದಾಗಿ ಶಿಲುಬೆಯ ಮೇಲೆ ಆತನಲ್ಲಿ ತೂಗಾಡುತ್ತಾ ಏನ್ ಕೆಲವೇ ಕ್ಷಣಗಳಲ್ಲಿ ನಾನು ಹೋಗಿ ನಮ್ಮ ಅಪ್ಪನ ಪರಲೋಕದಲ್ಲಿ ಮೀಟ್ ಮಾಡ್ತೀನಿ, ಈ ಗೋಲೋಕದ ಕಥೆ ಎಲ್ಲ ಮುಗೀತು, ನಾನು ಪರಲೋಕಕ್ಕೆ ಹೋಗ್ತೀನಿ, ಆದಾಗ್ಯೂ ಪರಲೋಕಕ್ಕೆ ಹೋಗಕ್ ಮುಂಚೆ ನಿಮ್ಮನ್ನ ಆರಿಸ್ಕೊಂಡಿದ್ದಾರಲ್ಲ, ನನ್ನನ್ನ ನಿಮ್ಮನ್ನ ಪ್ರೀತಿ ಮಾಡಿದಾರಲ್ಲ, ಆ ಒಂದು ಪ್ರೀತಿಗೋಸ್ಕರ ಆತನು ಹೇಳ್ತಾ ಇರೋದು ತಂದೆಯೊಟ್ಟಿಗೆ, ಅಪ್ಪ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ, ಅವರನ್ನ ನೀನೇನ್ ಮಾಡು, ಕ್ಷಮಿಸು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋವಿನಲ್ಲೂ ಸಹ ಆತನ ಪ್ರೀತಿ ನಮಗೆ ಇಲ್ಲಿ ಎದ್ದು ಕಾಣ್ತದೆ. ಪ್ರತಿ ಉಸಿರು ನೋವಿನ ಬೆಲೆ ಕೊಡುತ್ತಿದೆ, ಪ್ರತಿ ಕ್ಷಣ ವೇದನೆ ಆದರೂ ಆ ನೋವಿನ ಮಧ್ಯೆ ಆತನು ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೆಶಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ 12ನೇ ವಚನದಲ್ಲಿ ಆತನು ಅಕ್ರಮಿಗಳಿಗಾಗಿ ಮಧ್ಯಸ್ಥಿಕೆ ವಹಿಸಿದನು ಅಂತ ಹೇಳಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ನಾನು ನೀವು ಮಾಡಿದಂತಹ ಅಕ್ರಮಗಳಿಗಾಗಿ, ನಾನು ನೀವು ಮಾಡಿದಂತಹ ಕೆಟ್ಟ ಆಲೋಚನೆಗಳಿಗಾಗಿ, ನಾನು ನೀವು ಮಾಡಿದಂತಹ ಕೆಟ್ಟ ಕಾರ್ಯಗಳಿಗಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮ್ಮೆಲ್ಲ ಪಾಪ ಶಾಪವನ್ನು ಆತನು ಶಿಲುಬೆ ಮೇಲೆ ಹೊತ್ತುಕೊಂಡು ಆತ ನಿಂತಿದ್ದಾನೆ. ಯೇಸು ಸ್ವಾಮಿಗೆ ಏನಿರ್ಲಿಲ್ಲ ಅಲ್ಲ, ಇದೆಲ್ಲ ಶಿಲುಬೆ ನಿಮ್ಗೆ ಕಷ್ಟಪಡ್ಬೇಕು, ಸಾಯ್ಬೇಕು, ನೋಡ್ಬೇಕು ಅಂತ ಇತ್ತಾ? ಯೇಸು ಸ್ವಾಮಿ ಎಲ್ಲಾದ್ರೂ ಒಂದು ಸುಳ್ಳು ಹೇಳಿದ್ದಾರೆ, ಒಂದು ಪಾಪ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಬೇರೆಯವ್ರದ್ದು ದುಡ್ಡು ಕಸ್ಕೊಂಡಿದ್ದಾರೆ, ಬೇರೆಯವ್ರ ಮನ್ಸನ್ನು ನೋಯಿಸಿದ್ದಾರೆ ಅಂತ ಹೇಳಿ ಎಲ್ಲಾದ್ರೂ ವಾಕ್ಯದಲ್ಲಿ ನಾವು ನೋಡಿದೀವ? ಆದ್ರೆ ನಮಗ ಎಲ್ಲಾ ಗುಣಗಳು ಇದೆ ಅಲ್ಲ. ನಾವು ಎಷ್ಟು ಸತಿ ಎಲ್ಲರಿಗೂ ನೋವು ಮಾಡಿಸ್ತೀವಿ, ಬೇಜಾರು ಮಾಡಿಸ್ತೀವಿ, ಬೈತೀವಿ, ಜಗಳ ಮಾಡ್ತೀವಿ, ಕೋಪವಾಗಿರ್ತೀವಿ. ನಮಗ್ ಅನ್ಕೊಂಡಿದ್ ನಮ್ಗೆ ಆಗಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಅದಾಗಿಲ್ಲ ಅಂದ್ರೆ ಫುಲ್ ಕೋಪ ಬಂದ್ಬಿಡುತ್ತೆ ನಮ್ಗೆ. ಅದ್ರಲ್ಲಿ ಕಿರ್ಚಾಡೋದು, ಬೈಯೋದು, ನಮ್ದೇನೇ ತಪ್ಪಿದ್ರು ಬೇರೆಯವ್ರ ಮೇಲೆ ಆ ಬ್ಲೇಮ್ ನ ಹಾಕ್ತೀವಿ. ಇಂತಹ ಎಲ್ಲಾ ಗುಣ ನಮ್ಮಲ್ಲಿ ಇರುವಂತಹ ಒಂದು ವೇಳೆಯಲ್ಲಿ ಯೇಸು ಕ್ರಿಸ್ತನು ಅಂತ ಎಲ್ಲ ಗುಣವನ್ನು ತೆಗೆದಾಕಿ ನಮಗೆ ಕೊಡ್ತಾ ಇರುವಂತಹ ಮಾದರಿ ಏನು? ನೀವು ಆ ಎಲ್ಲ ಹಠಮಾರಿತನ, ಮೋಸ, ಕಷ್ಟ, ಚಿಂತೆ, ದುಃಖ, ಎಲ್ಲ ಸೋಮಾರಿತನ ಎಲ್ಲವನ್ನು ನೀವೇನ್ ಮಾಡ್ರಿ? ತೆಗ್ದಾಕ್ರಿ. ಎಲ್ಲವನ್ನು ನೀವು ತೆಗೆದು ಬದಿಗಿಟ್ಟು ನಿಮ್ಮ ಹಠಮಾರಿತನ, ಜಗಳದ ಒಂದು ಆತ್ಮ ನಮ್ಮಲ್ಲಿದ್ರೆ ಅದನ್ನೆಲ್ಲ ತೆಗ್ದಾಕಿ ಕ್ಷಮೆಯ ಆತ್ಮವನ್ನು ಹೊಂದಿಕೊಳ್ಳ್ರಿ ಅಂತ ಹೇಳಿ ಯೇಸು ಕ್ರಿಸ್ತನು ಮೊದಲನೇದಾಗಿ ಶಿಲುಬೆಯಲ್ಲಿ ನಮ್ಗೆ ಎಚ್ಚರಿಸ್ತಾ ಇದ್ದಾನೆ. ಯಾಕೆಂದ್ರೆ ಕ್ಷಮಾಪಣೆಯ ಗುಣ ಬಂದ್ರೆ ನಮ್ಗೆ ಬೇರೆಯವ್ರು ಏನೇ ಮಾಡಿದ್ರು ನಾವೇನ್ ಮಾಡ್ತೀವಿ? ಕ್ಷಮಿಸ್ಬಿಟ್ಟು ದೇವರಂತೆ ದೇವರ ಮಕ್ಕಳಾಗಿ ನಾವು ಆತನ ಮಾರ್ಗದಲ್ಲಿ ನಡೆಯುತ್ತೇವೆ. ಅದಕ್ಕೆ ದೇವರ ಮಾದರಿಯನ್ನ ತೋರಿಸಿರೋದು. 33.5 ವರ್ಷ ಆತನ ಭೂಮಿಯ ಮೇಲೆ ಇರುವಾಗ ನಾನು ನೀವು ಹೇಗೆ ಹಸಿವೆಯಿಂದ ಇದ್ವಿ, ನಾವು ನೀವು ಹೇಗೆ ಕಷ್ಟ ಬಂದಾಗ ಕಣ್ಣೀರ್ ಹಾಕಿದ್ವಿ, ನಾನು ನೀವು ಹೇಗೆ ನಮಗೆ ನೋವಾದಾಗ ಕೈಯಲ್ಲಿ ರಕ್ತ ಬರ್ತಾ ಇತ್ತು, ಅಥವಾ ನಮ್ಗೆ ಒಂಚೂರು ಕಟ್ಟಾದ್ರೆ ಹೇಗೆ ಬ್ಲೀಡ್ ಆಗುತ್ತೆ, ಅದೇ ತರ ಯೇಸು ಕ್ರಿಸ್ತನಿಗೂ ಅಷ್ಟು
ನೋವು, ತಡೆಯಕ್ಕಾಗದೇ ಇರೋಷ್ಟು ನೋವನ್ನು ಆತನ ಶಿಲುಬೆಯ ಮೇಲೆ ಹೊತ್ತುಕೊಂಡು ಮಾನವರು ಹೇಗೆ ಕಷ್ಟ ಅನುಭವಿಸಿದ್ರು ಎಲ್ಲಾ ಕಷ್ಟವನ್ನು ನಾನು ಸಹಿಸ್ಕೊಳ್ಬೇಕು ಅಂತ ಹೇಳಿ ಮನುಷ್ಯನ ರೂಪವನ್ನು ಧರಿಸಿ ಆತನು ಭೂಮಿಗೆ ಬಂದನು. ಈ ದಿನ ದೇವಕುಮಾರನು ಮರಿಯಳ ಗರ್ಭದಲ್ಲಿ ಆತನು ಜನಿಸಿ 9 ತಿಂಗಳು ಆಕೆಯ ಹೊಟ್ಟೆಯಲ್ಲಿ ಇದ್ದು ಆಕೆ ಯಾವ ರೀತಿ ನಾವೆಲ್ಲರೂ ಭೂಮಿಗೆ ಬರುವಾಗ ಕಷ್ಟಪಡ್ತೀವಿ, ಬಂದಿದ ತಕ್ಷಣ ಮಕ್ಕಳು ಅಳ್ತವಲ್ವ ಆಚೆ ಬಂದ ತಕ್ಷಣ, ಹಾಗೆ ಯೇಸು ಕ್ರಿಸ್ತನು ಸಹ ಭೂಮಿಗೆ ಬಂದು ನಾನು ನೀವು ಯಾವ ರೀತಿ ಓಡಾಡ್ತಾ ಇದ್ವಿ, ಯಾವ ರೀತಿ ಬೀಳ್ತಾ ಇದ್ವಿ, ಏಳ್ತಾ ಇದ್ವಿ, ಅದೇ ರೀತಿ ಲಾಲನೆ ಪೋಷಣೆಯೊಟ್ಟಿಗೆ ಬೆಳೆದಂತ ಯೇಸು ಕ್ರಿಸ್ತನು ಇಂದು 33 ವರ್ಷ ಮುಗಿಸಿ ಶಿಲುಬೆಯಲ್ಲಿ ತೂಗಾಡ್ತಾ ಇದ್ದಾರೆ. ಯಾವ ರೀತಿ? ನನ್ನ ನಿಮ್ಮ ನೋವನ್ನು ಹೊತ್ತುಕೊಂಡಲ್ಲಿ. ಯಾವ ರೀತಿ ಅದಕ್ಕೆ ಅನೆಸ್ಥೇಷಿಯಾ, ಒಂದು ಆಪರೇಷನ್ ಮಾಡ್ಬೇಕಂದ್ರೆ ಅನೆಸ್ಥೇಷಿಯಾ ಕೊಟ್ಬಿಟ್ಟು ಆಪರೇಷನ್ ಮಾಡ್ತಾರೆ. ಯಾಕೆ? ಆ ನೋವು ನಮ್ಗೆ ಗೊತ್ತಾಗಬಾರ್ದು. ಆ ನೋವು ನಮ್ಗೆ ಗೊತ್ತಾದ್ರೆ ನಮ್ಗೆ ಏನಾಗ್ತದೆ, ಆ ನೋವು ತಡ್ಕೊಳಕ್ ಆಗದ್ರೆ ನಾವು ಸತ್ತೋಗ್ತೀವಿ. ಅದಕ್ಕೋಸ್ಕರನೇ ಅಲ್ಲಿ ಅನೆಸ್ಥೇಷಿಯಾ ಕೊಟ್ಟು ಒಂದು ಆಪರೇಷನ್ ಮಾಡ್ತಾರೆ. ಆ ಆಪರೇಷನ್ ಮಾಡೋಕೆ ಅಷ್ಟು ಅನೆಸ್ಥೇಷಿಯಾ ಕೊಟ್ಟು ಆಪರೇಷನ್ ಮಾಡ್ತಾರಲ್ಲ, ಅಂತಹ ಯಾವ ಅನೆಸ್ಥೇಷಿಯಾನು ನನಗೆ ಬೇಡ ಅಂತ ಹೇಳಿ ಯೇಸು ಕ್ರಿಸ್ತನು ಯಾವ ರೀತಿಯಾದಂತಹ ಒಂದು ಇದು ಹುಳಿ ರಸ ಕೊಡ್ತಾರಲ್ಲ, ಆ ಹುಳಿ ರಸ ಸಹ ಬೇಡ ಅಂತ ಹೇಳಿ ಹಾಗೆ ಆತನು ಎಲ್ಲಾ ನೋವನ್ನು ಸಹಿಸ್ಕೊಳ್ತಾನೆ. ಯಾಕೋಸ್ಕರ ನನ್ನ ನಿಮ್ಮ ಮೇಲೆ ಆತನು ಪ್ರೀತಿಯನ್ನು ಇಟ್ಟಿದ್ದಾನೆ. ನಮ್ಮ ಆತ್ಮಗಳು ಪರಲೋಕಕ್ಕೆ ಆತನೊಟ್ಟಿಗೆ ಹೋಗ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ನಮ್ಮ ಆತ್ಮ ಪಾತಾಳಕ್ಕೆ ಹೋಗೋದು ದೇವರಿಗೆ ಇಷ್ಟ ಇಲ್ಲ. ಇಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆ ಮೇಲೆ ಆತನು ರಕ್ತ ಸುರಿಸಿ ನಮಗೋಸ್ಕರ ಆತನು ರಕ್ಷಣೆಯನ್ನು ಕೊಡುತ್ತಿರುವಾಗ, ಆತನು ನಮಗೆ ರಕ್ಷಣೆ ಕೊಡದಿದ್ರೆ ಇನ್ಯಾವುದರಿಂದಲೂ ನಮಗೆ ರಕ್ಷಣೆ ಅನ್ನೋದೇನಾಗ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ. ಆದ್ರಿಂದಾನೇ ಆತನು ಹೇಳೋದು, ತಂದೆಯ ಹಾಗೂ ನಮ್ಮ ಮಧ್ಯೆ ಆತನ ಮಧ್ಯಸ್ಥಿಕೆ ವಹಿಸಿಕೊಳ್ಳದೇ ಇದ್ದರೆ ನಮ್ಮ ಪರವಾಗಿ ಮಾತಾಡ್ಲಿಕ್ಕೆ ಯಾರು ಇರಲಿಲ್ಲ ಅಲ್ವಾ? ಅದಕ್ಕೋಸ್ಕರನೇ ಯೇಸು ಸ್ವಾಮಿ ನನ್ನ ನಿಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದ್ದಾನೆ. ಹಾಗೂ ಆತನು ಅಷ್ಟು ಮೊಳೆ ಹೊಡಿತಾ ಬಿದ್ದಿದ್ರು, ಅಷ್ಟೊಂದು ರಕ್ತ ಸುರಿತಾ ಇದ್ರು, ಆತನು ಕರುಣೆಯ ಶಬ್ದಗಳಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾನೆ? ತಂದೆಯೇ ಅವರನ್ನು ಕ್ಷಮಿಸು. ಮಾತು ನೆಕ್ಸ್ಟ್ 2ನೇ ವಾಕ್ಯ ಏನಂದ್ರೆ ಮಾತು. ಯಾವ ರೀತಿಯಾದಂತ ಮಾತು? ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಗೇನಾದ್ರೂ ನೋವಾಗಿದ ತಕ್ಷಣ, ಯಾರೋ ಒಂದು ಗಾಡಿನಲ್ಲಿ ಹೋಗ್ತಾ ಇರ್ತೀವಿ, ಹಿಂದೆ ಬಂದು ಗುದ್ದಿದ ತಕ್ಷಣ ಬರೋ ವರ್ಡ್ಸೇ ಬೇರೆ ಇರುತ್ತೆ ಅಲ್ವಾ? ಆದರೆ ಯೇಸು ಕ್ರಿಸ್ತನು ಹೇಳುತ್ತಿರುವಂತಹ ಮಾತು ಅದು ಶಾಪದ ಮಾತಲ್ಲ, ಪ್ರಾರ್ಥನೆ. ತಂದೆಯೇ ಅವರನ್ನು ಕ್ಷಮಿಸು. ಅವನು ಹೀಗೆ ಹೇಳಿಲ್ಲ, ತಂದೆಯವ್ರಿಗೆ ನೀನು ನ್ಯಾಯ ಕೊಡು ಅಥವಾ ತಂದೆಯವರನ್ನ ನಾಶ ಮಾಡು, ಅದು ಬೆಂಕಿ ಮಳೆ ಸುರಿಸಿ ಇವನ್ನೆಲ್ಲ ನಾಶ ಮಾಡ್ಬಿಡಪ್ಪ ಅಂತ ಹೇಳಿದ್ರೆ ಒಂದೇ ನಿಮಿಷಕ್ಕೆ ಎಲ್ಲರೂ ನಾಶ ಆಗೋಗ್ತಾ ಇದ್ವಿ. ಆದ್ರೆ ಯೇಸು ಕ್ರಿಸ್ತನು ಹೇಳಿದ್ದು, ತಂದೆಯವರನ್ನ ಏನ್ ಮಾಡು? ಕ್ಷಮಿಸು. ನೋವಿನಲ್ಲೂ ಆತನು ಮಧ್ಯಸ್ಥನೇ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನಗಳಲ್ಲಿ ನೋಡೋದಾದ್ರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ. ನಾನು ಆಗ್ಲೇ ಹೇಳಿದ್ನಲ್ಲ, ನಾವ್ ಯಾರನ್ನ ಪ್ರೀತಿಸ್ಬೇಕಂತೆ? ನಮ್ಮ ಶತ್ರುಗಳನ್ನ ಪ್ರೀತಿಸ್ಬೇಕಂತೆ. ನಾವು ಹೀಗೆ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 60ನೇ ವಚನದಲ್ಲಿ ನೋಡೋದಾದ್ರೆ, ಇನ್ನೊಂದು ಮಹಾ ವ್ಯಕ್ತಿ ಹೀಗೆ ಅವನನ್ನ ಹೊಡೆದು ಸಾಯಿಸುವಾಗ ಆತನು ಹೇಳ್ತಾನೆ, ದೇವ್ರೆ ಇವ್ರು ಮಾಡಿದ ಪಾಪ ನಿನ್ ಲೆಕ್ಕಕ್ಕೆ ತಗೊಳ್ಬೇಡ ಅಂತ ಹೇಳಿ. ಯಾರಿರ್ಬೋದು ಆ ವ್ಯಕ್ತಿ? ಯಾರಾದ್ರೂ ಬೈಬಲ್ ಓದಿದ್ರೆ ಹೇಳ್ತೀರಾ? ಯಾರದು? ಸ್ಟೆಫನನ್ ಏನ್ ಮಾಡ್ದ? ಅವನನ್ನು ಹೀಗೆ ಕಲ್ಲೊಡೆದು ಸಾಯಿಸ್ತಾರೆ. ಯೇಸು ಕ್ರಿಸ್ತನ ಆತ್ಮ ಆತನಲ್ಲಿ ಇರುವಾಗ ಆ ಸ್ಟೆಫನು ಹೇಳುವಂತ ಮಾತು, ತಂದೆಯೇ ಇವರ ಪಾಪನ ನೀನ್ ಏನ್ ಮಾಡ್ಬೇಡ, ಲೆಕ್ಕಕ್ಕೆ ತಗೊಳ್ಬೇಡ. ಕಲ್ಲಲ್ಲಿ ಹೊಡೆದು ಸಾಯಿಸೋದಂದ್ರೆ, ಒಂದು ಕಲ್ಲು ಇಟ್ಬಿತ್ತು ಒಂಚೂರು ರಕ್ತ ಬಂದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ. ಅಯ್ಯೋ ಕಲ್ಲಲ್ಲಿ ಇಟ್ಬಿತ್ತು, ಅದೇ ಬಿಟ್ಟು ಅದನ್ನ ಹೋಗಿ ಸ್ಟಿಚಿಂಗ್ ಹಾಕ್ಸ್ಕೋಬೇಕು, ಅಥವಾ ಇನ್ನೇನೋ ನೋವುಗಳು ಜಾಸ್ತಿ ಆದ್ರೆ ಎಷ್ಟು ಇದ್ ಮಾಡ್ತೀವಿ. ಆ ಕಲ್ಲಲ್ಲಿ ಹೊಡೆದೇ ಸಾಯಿಸಿದ್ರಂತೆ. ಆತನ ಪರಲೋಕದ ತಂದೆ ಕಡೆಗೆ ನೋಡಿ ಯೇಸು ಕ್ರಿಸ್ತನ ಆತ್ಮವನ್ನು ಧರಿಸಿಕೊಂಡವನಾಗಿ, ತಂದೆಯೇ ಇವರ ಪಾಪಗಳನ್ನು ನೀವು ಲೆಕ್ಕಕ್ಕೆ ತಗೊಂಬೇಡ, ಇವರನ್ನ ಕ್ಷಮಿಸು ಅಂತ ಹೇಳಿ ಸ್ಟೆಫನನು ಸಹ ಯೇಸು ಕ್ರಿಸ್ತನ ಹಾಗೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದನ್ನು ನಾವು ನೋಡ್ತೇವೆ. ಕ್ರಿಸ್ತನು ನಮ್ಮೊಳಗೆ ಜೀವಿಸುವಾಗ ಮಾತ್ರ ನಮಗೆ ಆ ಕ್ಷಮಾಪಣೆಯ ಗುಣ ಬರ್ತದೆ. ಕೋಪದ ಆತ್ಮ ಹೋಗ್ತದೆ, ಜಗಳದ ಆತ್ಮ ಹೋಗ್ತದೆ. ಯಾವಾಗ ಕ್ರಿಸ್ತನ ಆತ್ಮ ನಮ್ಮಲ್ಲಿರ್ತದೆ, ಯಾವಾಗ ಕ್ರಿಸ್ತನ ಪ್ರೀತಿಯ ಆತ್ಮ ನಮ್ಮಲ್ಲಿರ್ತದೆ, ಅವಾಗ ನಾವು ಕ್ರಿಸ್ತನ ನಿಜ ಅನುಯಾಯಿಯಾಗಿ ಆತನ ಗುಣಾತಿಶಯವನ್ನು ಹೊಂದಿಕೊಂಡು
ಹೊಂದಿಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ಆತನಾಗೇ ನಾವು ಆಲೋಚನೆ ಮಾಡ್ತೇವೆ. ನಿಜವಾದ ಕ್ರೈಸ್ತ ಜೀವನದ ಪರೀಕ್ಷೆ ನಾವು ಮಾಡುವಂತಹ ಯಾವುದೋ ಒಂದು ದೊಡ್ಡ ಪ್ರಾರ್ಥನೆಯಿಂದಲ್ಲ, ಆಚಾರ ವಿಚಾರ. ಗುಡ್ ಫ್ರೈಡೆ ಅಂದ್ರೆ 45 ಡೇಸ್ ನಾನು 10 ಡೇಸ್ ಫುಲ್ಲು ನಾನು ಇದ್ ಮಾಡಲ್ಲ ಅಂತ ಹೇಳಿ ಇಷ್ಟ ಆಗಿದ್ದನ್ನೆಲ್ಲ ಬಿಡ್ತೀವಲ್ಲ, ಅದೆಲ್ಲ ಹೌದು, ಒಂದು ಮಾಡ್ಬೇಕು. ನಾವು ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀವಿ, ಅದರಿಂದ ನಾವು ಅದೆಲ್ಲವನ್ನು ಮಾಡ್ತೇವೆ. ಆದಾಗ್ಯೂ ನಿಜವಾದ ಕ್ರಿಸ್ತನ ಅನುಯಾಯಿಗಳು ಮಾಡುವಂತಹ ಬಹುಮುಖ್ಯವಾದ ಕೆಲಸ ಯಾವುದಂದ್ರೆ ಅದು ಕ್ಷಮಾಪಣೆಯ ಕೆಲಸ. ನಾವು ಮಾಡುವಂತಹ ಎಲ್ಲ ಆಚಾರ ವಿಚಾರಗಳೊಟ್ಟಿಗೆ ಯೇಸು ಕ್ರಿಸ್ತನನ್ನು ನೀವು ಧರಿಸಿಕೊಳ್ಳೋದಾದ್ರೆ, ನಾವು ಆತನನ್ನು ಏನ್ ಮಾಡ್ತೇವೆ, ಪ್ರೀತಿಸೋದಾದರೆ ಆತನ ಸ್ವಾರೂಪ್ಯವನ್ನು ಹೊಂದಿಕೊಂಡು ನಾವು ಸಹ ಕ್ಷಮಿಸುವ ಮಕ್ಕಳಾಗಿ ಮಾಡ್ತೇವೆ. ಹೃದಯ ಅಜ್ಞಾನದಲ್ಲಿ ಮುಚ್ಚಿದ ಪಾಪ, ಇವರು ಏನು ಮಾಡ್ತಾ ಇದ್ದಾರಪ್ಪ, ಅವ್ರು ಗೊತ್ತಿಲ್ಲಪ್ಪ, ಅವ್ರೇನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಕ್ಷಮಿಸು ಅಂತ ಹೇಳಿ ಯೇಸು ಕ್ರಿಸ್ತರು ಹೇಳೋದನ್ನ ನೋಡ್ತೇವೆ. ಶಿಲುಬೆಯ ಸುತ್ತ ಅಕ್ಕಪಕ್ಕ ಫುಲ್ ನೋಡುವಾಗ ಅಲ್ಲಿ ಸೈನಿಕರು ಏನ್ ಮಾಡ್ತಾ ಇದ್ದಾರೆ, ಆತನ ಬಟ್ಟೆಗಾಗಿ ಜೂಜಾಡ್ತಾ ಇದ್ದಾರೆ, ಚೀಟು ಹಾಕ್ತಾ ಇದ್ದಾರೆ ಅಲ್ವಾ. ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಕಾಪಾಡ್ಕೊಳ್ಳೋಕೋಸ್ಕರ ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ತಾ ಇದ್ದಾರೆ. ಅಲ್ಲಿರುವಂತ ಜನರು ಇವನ ಮರಣ ಆಗ್ಲಿ, ಯೇಸು ಸ್ವಾಮಿಯನ್ನ ನೀವು ಶಿಲುಬೆಗೆ ಹಾಕ್ರಿ ಅಂತ ಹೇಳಿ ಕೂಗಾಡ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿಯೋ, ಎಲ್ಲ ಅವಮಾನ ಅಪಮಾನಕರ ಸಂಗತಿಯಲ್ಲಿಯೋ ಎಲ್ಲರೂ ತಾವೇ ಸರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದಾರೆ. ಇನ್ನೊಬ್ಬರಿದರಲ್ಲಿ ಸೈತಾನನು, ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯ್ತಾ ಇದ್ದಾರೆ, ಇನ್ನ ನನ್ಗೆ ಜಯ, ನಾನು ಏನ್ ಬೇಕೋ ನಾನು ಆಟ ಆಡ್ಬೋದು ಅಂತ ಹೇಳಿ ಸೈತಾನ ಸಹ ಬಹು ಖುಷಿಯಿಂದ ಆತನು ಸಹ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಆದ್ರೆ ಅದೆಲ್ಲ ವಿಚಾರದಲ್ಲಿ ಗೆಲುವು ಯಾರಿಗೆ ಸಿಕ್ಕಿತು? ಯೇಸು ಕ್ರಿಸ್ತನಿಗೆ ಸಿಕ್ಕಿತು. ಆತನು ನಮಗೋಸ್ಕರ ಶಿಲುಬೆ ಮೇಲೆ ವಿಜಯವನ್ನು ತಂದುಕೊಟ್ಟಿದ್ದಾನೆ. ಆತನ ನಿಜ ಅನುಯಾಯಿಯಾಗಿ ಆತನನ್ನು ಧರಿಸಿಕೊಂಡು ನಾವು ಸಹ ಇತರರನ್ನು ಕ್ಷಮಿಸುವ ಮಕ್ಕಳಾಗೋಣ. ಸ್ವರ್ಗ ಅನ್ನೋದು ಏನಾಗಿತ್ತಲ್ಲಿ ನೋಡ್ಕೊಂಡು, ಸ್ವರ್ಗದಿಂದ ಎಲ್ಲ ದೇವದೂತರೆಲ್ಲ ನೋಡಿ ದೇವರ ಇಷ್ಟೊಂದು ಕೋಪವನ್ನ ನೋಡಿ ಪ್ರಕಾರ ಅವ್ರು ಯೇಸು ಸ್ವಾಮಿ ಅಷ್ಟು ಶಿಲುಬೆ ಮೇಲೆ ಪಟ್ಟಂತ ನೋವನ್ನ ದೇವದೂತರು ಸಹ ನೋಡ್ಲಿಕ್ಕೆ ಆಗ್ತಾ ಇಲ್ವಂತೆ. ದೇವದೂತರು ಕೂಡ ಬಂದು ಸಂತೈಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಯಾರು ನಮ್ ಕಷ್ಟ ಪಾಪ ನಮ್ದೆಲ್ಲ ಶಾಪ ತಾಪಗಳನ್ನ ಹೊರಬೇಕಾಗಿದ್ದು ಯೇಸು ಸ್ವಾಮಿ ಮಾತ್ರ. ತಂದೆ ಸಹ ಸೈಡಲ್ಲಿ ನಿಂತ್ಕೊಂಡು ನೋಡಕ್ಕಾಗದೆ ಈ ಕಡೆ ತಿರುಗಿದ್ದಾರೆ. ನಮ್ಮ ಮಕ್ಳಿಗೆ ಬೇಜಾರಾದ್ರೆ ಅಥವಾ ನಮ್ಮ ಮಕ್ಳಿಗೆ ಹುಷಾರಿಲ್ಲ ಅಂತ ಹೇಳಿ ನಾವು ಹಾಸ್ಪಿಟಲ್ ಕರ್ಕೊಂಡೋದ್ರೆ ಇಂಜೆಕ್ಷನ್ ಕೊಡುವಾಗ ನಾವು ಮಕ್ಳಿಗೆ ಇಂಜೆಕ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತೀವ, ಏನ್ ಮಾಡ್ತೀವಿ, ಈ ಕಡೆ ತಿರ್ಕೊಳ್ತೀವಲ್ಲ, ನಮ್ಗೆ ನೋಡಕ್ ಇಷ್ಟ ಆಗಲ್ಲ, ಮಕ್ಳಿಗೊಂದು ಇಂಜೆಕ್ಷನ್ ಕೊಡೋದು ನೋಡಕ್ ಇಷ್ಟ ಆಗಲ್ಲ. ತಂದೆಯಾದ ದೇವರು ತನ್ನ ಮಗನ ಅಷ್ಟು ನೋವು ಪಡುವಾಗ ಆತನ ಸಹ ಅತ್ತನು ಅಂತ ಹೇಳಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಆತನ ನೋಡಕ್ಕಾಗದೆ ಈ ಕಡೆ ತಿರುಗಿದ್ದಾನೆ. ಆ ಒಂದು ವೇಳೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದಪ್ಪ, ಇಷ್ಟೊಂದೆಲ್ಲ ನಡೀತಾ ಇದೆ, ಆದ್ರೂ ಯೇಸು ಸ್ವಾಮಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ. ಆತನು ಅಲ್ಲಿ ತನ್ನ ಮಾನ ಪ್ರತಿಷ್ಠೆ ಎಲ್ಲವನ್ನು ಬದಿಗಿಟ್ಟು, ಎಲ್ಲ ಅಧಿಕಾರವನ್ನು ಆತನು ಬದಿಗಿಟ್ಟು ದೀನನಾಗಿ ಆತನು ಏನ್ ಮಾಡ್ತಾ ಇದ್ದಾನೆ, ನಮಗೋಸ್ಕರ ಅಲ್ಲಿ ಶಿಲುಬೆ ಮೇಲೆ ಏನ್ ಕೇಳ್ಕೊಳ್ತಾ ಇದ್ದಾನೆ, ಕ್ಷಮಾಪಣೆಯನ್ನು ಕೇಳ್ಕೊಳ್ತಾ ಇದ್ದಾನೆ. ಕೆಲವೊಂದ್ ಸತಿ ನಮ್ಗೆ ನೋವಾಗ್ತಾ ಇರುತ್ತೆ, ನಮ್ಗೆ ಆಗದೆ ಇರೋರಿದ್ರೆ ನಾವು ನೋವು ತೋರ್ಸ್ಕೊಂತೀವ, ನಮ್ಗೆ ನೋವು ಆಗಿಲ್ಲ ಅಂದ್ರೆ ನಮ್ಗೆ ಆಗದೆ ಇರೋ ತರ ಚೆನ್ನಾಗಿ ಓಡಾಡ್ಕೊಂಡು ನಕ್ಕೊಂಡು ಹೊಟ್ಟೋಗ್ತೀವಿ ಅಲ್ವಾ. ಆದ್ರೂ ಯೇಸು ಸ್ವಾಮಿ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೇ ಆತನು ತನ್ನ ನೋವನ್ನು ಎಲ್ಲರ ಮುಂದೆ ಹೇಳ್ಕೊಳ್ತಾ ಅಪ್ಪ ಅವರನ್ನ ಕ್ಷಮಿಸು ಅಂತ ಹೇಳಿ ಆತನು ಬಳಲಿ ತೊಳಲಿ ಹೇಳ್ತಾ ಇರುವಂತಹ ವಾಕ್ಯ, ದೇವರೇ ಅವರನ್ನ ಕ್ಷಮಿಸು, ಅಜ್ಞಾನದಿಂದ ಮಾಡಿದಂತಹ ಪಾಪ ಇದು ಅವ್ರಿಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ ನಮಗೋಸ್ಕರ ಕೇಳ್ಕೊಳ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡೋದಾದರೆ, ನೀವು ಅಜ್ಞಾನದಿಂದ ಮಾಡಿದಿರಿ ಅಂತ ಹೇಳಿ ಅಲ್ಲಿ ವಾಕ್ಯ ನಮಗೆ ಎಚ್ಚರಿಸ್ತದೆ. ಕೆಲವರು ನಮ್ಗೆ ನೋವು ಕೊಡ್ತಾರೆ, ಅವರನ್ನ ಸಹ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಅವರ ಬಗ್ಗೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಟ್ಕೊಂಡಿರ್ತೀವಿ. ನಮ್ಗೇನೇ ಒಂದು ನೋವು ಮಾಡಿದ್ರು, ನಮ್ಮನ್ನ ಎಷ್ಟೇ ರೀತಿಯಲ್ಲಿ ನಮ್ಮನ್ನ ಅವರು ತಿರಸ್ಕಾರ ಮಾಡಿದ್ರು, ಅಪಮಾನ ಮಾಡಿದ್ರು, ಅಂತ ಒಂದು ಸಂದರ್ಭದಲ್ಲೂ ಸಹ ನಾವೇನ್ ಮಾಡ್ಬೇಕಂತೆ, ಕ್ಷಮಿಸ್ಬೇಕಂತೆ. ನಾವು ಯಾರನ್ನ ಇವತ್ತು ಕ್ಷಮಿಸ್ತಾ ಇದ್ದೇವೆ? ಈ ಶಿಲ್ಪಿ ಆಡಿದ ಅವರಲ್ಲಿ ನಾವಿನ್ನು ಆ ದ್ವೇಷ, ಹಳೆಯ ಕೋಪ, ಸಿಟ್ಟು, ಜಗಳವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವಾ? ನಮ್ಮ ಇತರರನ್ನು, ನಮ್ಮ ಸ್ನೇಹಿತರನ್ನು, ನಮ್ಮ ಕುಟುಂಬದಲ್ಲಿರುವಂತಹ ಕುಟುಂಬಸ್ಥರನ್ನು ನಾವು ಕ್ಷಮಿಸಿದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಯೇಸು ಸ್ವಾಮಿ ಅವತ್ತೇ ಕ್ಷಮಿಸ್ಬಿಟ್ಟಿದ್ದಾರೆ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಾವು ಮಾಡಿದಂತೆ ಎಲ್ಲ ದೊಡ್ಡ ದೊಡ್ಡ ತಪ್ಪುಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್ ಮಾಡಿರುವಂತ ಸಣ್ಣ ತಪ್ಪನ್ನ ನಾವಿಂದು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇ ನಾವು ಸಾಧನೆ ಮಾಡ್ತಾ ಇದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಅಂತೆ ಯೇಸು ಸ್ವಾಮಿ ಬಿಟ್ಟಲ್ಪಟ್ಟಂತಹ ವಿಷಯವನ್ನ ನಾವಿನ್ನು ಹೊತ್ತುಕೊಂಡು ನಾವಿನ್ನು
ದೇವ್ರೆ ನಾನು ಆ ಕೋಪ ಬಿಡಲ್ಲಪ್ಪ, ಈ ತರ ಮಾಡಿದನೆಪ್ಪ, ನನ್ನನ್ನು ಕ್ಷಮಿಸದ ಹೆಂಗಪ್ಪ ಅಂತ ಹೇಳಿ ನಾವು ಯೇಸು ಸ್ವಾಮಿನ ಕೇಳಿದೆ. ಯೇಸು ಕ್ರಿಸ್ತನು ಕ್ಷಮಿಸಿದ ಹಾಗೆ ನಾವು ಸಹ ಇತರರನ್ನು ಕ್ಷಮಿಸೋಣ. ಪರಲೋಕದ ತಂದೆ ನಮ್ಮನ್ನು ಕ್ಷಮಿಸಿದ ಪ್ರಕಾರ ನಾವು ಸಹ ಕ್ಷಮಿಸೋಣ. ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ತೇವೆ. ಏನು? ಯೇಸು ಸ್ವಾಮಿಗೆ ಹೇಳ್ಕೊಟ್ಟಂತ ಪ್ರಾರ್ಥನೆ ಯಾವುದದು? ಪರಲೋಕದ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವಾಗಿರಲಿ, ನೀನು ನಮ್ಮನ್ನು ಕ್ಷಮಿಸಿದ ಹಾಗೆ ನಾವು ಇತರರಿಗೆ ಕ್ಷಮಿಸುವ ಹಾಗೆ ನಮ್ಗೆ ಕ್ಷಮಾಪಣೆಯ ಗುಣ ಕೊಡು ಅಂತ ಹೇಳಿ ನಾವು ಕೇಳ್ಕೊಳ್ತೇವಲ್ವಾ? ಆದ್ರಿಂದಾನೇ ದೇವರು ಹೇಳ್ಕೊಡೋದು, ನಮ್ಮನ್ನ ನಾವು ಕ್ಷಮಿಸಬೇಕಂತೆ. ಇತರರಿಗೆ ಸಹ ನಾವು ಕ್ಷಮಿಸಿ ನಾವು ಯಾವಾಗಲೂ ಕ್ಷಮಿಸುವ ಮಕ್ಕಳಾಗಿರ್ಬೇಕಂತೆ. ಈ ಒಂದು ವಿಷಯದಲ್ಲಿ ನಾನೊಂದು ಸಣ್ಣ ನಿದರ್ಶನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಒಂದು ಅಪ್ಪ ಮಗ ಇರ್ತಾರೆ. ಮಗನಿಗೆ ಬಹಳ ಕೋಪ. ಏನು ಜನ ಬಂದು ಏನ್ ಮಾಡಿದ್ರು, ಎಷ್ಟು ಮೋಸ ಮಾಡ್ತಾರೆ ನನಗೆ, ಎಷ್ಟು ತರ ನನ್ನ ಹಿಂಸೆ ಮಾಡ್ತಾರೆ ಅಂತ ಹೇಳಿ ಕೋಪದಿಂದ ಅವ್ನು ಯಾವಾಗ ಇರ್ತಾ ಇದ್ದಂತೆ. ಆ ಕೋಪದಿಂದ ಇರುವಾಗ ತಂದೆ ಹೇಳಿದ್ರಂತೆ, ನಿನ್ ಕೋಪ ಬಂದಾಗೆಲ್ಲ ಈ ಗೋಡೆ ಮೇಲೆ ಒಂದೊಂದು ಮೊಳೆ ನೋಡಿಯಪ್ಪ ಅಂತ ಹೇಳಿ. ಕೋಪ ಬಂದಾಗ ಯಾರು ನಿನ್ಗೆ ಬೇಜಾರು ಮಾಡ್ತಾರೆ, ಯಾರು ನಿನ್ನ ಮೋಸ ಮಾಡ್ತಾರೆ, ಯಾರು ನಿನ್ಗೆ ಅನ್ಯಾಯ ಮಾಡ್ತಾರೆ, ಆಗೆಲ್ಲ ನಿನ್ಗೆ ಅವ್ರ ಮೇಲೆ ಕೋಪ ಬಂದಿರುತ್ತಲ್ಲ, ಆ ಸಿಟ್ಟನ್ನು ತಗೊಂಡೋಗಿ ನಿನ್ನ ಮಳೆ ಮೇಲೆ ತಗೊಂಡೋಗಿ ಆ ಗೋಡೆ ಮೇಲೆ ಹೊಡಿ ಅಂತ ಹೇಳಿದ್ರಂತೆ. ಇವನು ಹೆಂಗೆ ಹೊಡಿತಾ ದಿನ ಒಂದೊಂದು ಮೊಳೆ ಹೊಡೆಯೋನಂತೆ. ಒಂದೊಂದು ದಿನ ಎರಡೆರಡು ಮೊಳೆ, ಮೂರು ಮೊಳೆ ಹೊಡೆಯೋನಂತೆ. ಗೋಡೆ ಫುಲ್ಲು ಬರೀ ಮೊಳೆ ಬಿಟ್ರೆ ಬೇರೆ ಏನು ಇಲ್ಲ. ಅವ್ರ ಮೇಲೆ ಸಿಟ್ಟು, ಇವ್ರ ಮೇಲೆ ಸಿಟ್ಟು, ಅವ್ರ ಮೇಲೆ ಕೋಪ, ಅವ್ರು ಹಿಂಗ್ ಮಾಡಿದ್ರು, ಅದ್ ನನ್ಗೆ ಇಷ್ಟ ಇಲ್ಲ, ಇದ್ ನನ್ಗೆ ಇಷ್ಟ ಇಲ್ಲ, ಬಂದು ಹೊಡೆಯೋದು. ಅದಾದ್ಮೇಲೆ ಮೊಳೆನೆಲ್ಲ ನೋಡ್ಬಿಟ್ಟು ಅಪ್ಪ ತಿರುಗಿ ಕರೆದ್ರಂತೆ, ಏನಪ್ಪ ಇಷ್ಟೊಂದು ಇದೆಯಾ ನಿನ್ಗೆ ಕೋಪ? ಸರಿ, ನೀನೇನ್ ಮಾಡಿ, ಈಗ ಒಬ್ಬೊಬ್ರನ್ನ ಕ್ಷಮಿಸ್ತೀಯಲ್ಲ, ಆ ಒಂದು ವೇಳೆ ಒಂದೊಂದು ಮೊಳೆನೇ ತೆಗಿ ಅಂತ ಹೇಳಿದ್ರಂತೆ. ಸರಿ, ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಇವನು ಕ್ಷಮಿಸ್ತಾ ಆ ನೇಲ್ಸ್ನೆಲ್ಲ ವಾಪಸ್ ತೆಗೆದಾಗ ಆ ನೇಲ್ಸ್ ಏನೋ ವಾಪಸ್ ಬಂತು. ಅಲ್ಲಿ ಏನಾಗಿತ್ತು, ಆ ಗೋಡೆಗೆ ನಾವು ಮೊಳೆ ಹೊಡೆದ ತಕ್ಷಣ ಅಲ್ಲಿ ಏನಾಗ್ತೀವಿ, ಮೊಳೆ ಹೊಡೆದು ತೆಗೆದಾಗ ಅಲ್ಲಿ ಹೋಲ್ ಇರುತ್ತಲ್ಲ, ಆ ಹೋಲು ರಂಧ್ರಗಳು ಇಡೀ ಗೋಡೆಯಲ್ಲಿ ಹಾಗೇ ಕಾಣಿಸ್ತಾ ಇತ್ತಂತೆ. ಅಪ್ಪ ನೋಡಪ್ಪ, ನಾನು ಎಲ್ಲರನ್ನು ಕ್ಷಮಿಸಿದೀನಿ, ಆದ್ರೂ ಆ ಹೋಲೆಲ್ಲ ಹಾಗೆ ಇದೆಯಲ್ಲ. ಯೇಸು ಸ್ವಾಮಿ ಸಹ ಹಾಗೆ ನಾನು ನೀವು ಮಾಡಿದಂತಹ ಎಲ್ಲಾ ರೀತಿಯಾದಂತಹ ಅಪರಾಧಗಳನ್ನು ತನ್ನ ಮೇಲೆ, ಶಿಲುಬೆಯ ಮೇಲೆ ಆತನು ಮಳೆಯಲ್ಲಿ ಚಲಿಸಿಕೊಂಡಿದ್ದಾನೆ. ಆ ಹೋಲ್ನೆಲ್ಲ ತನ್ನ ಕೈಯಲ್ಲಿ ಆತನು ಗಾಯವಾಗಿ ತೆಗೆದಿಟ್ಕೊಂಡಿದ್ದಾನೆ. ನಾವು ಇತರರನ್ನು ಕ್ಷಮಿಸುವಾಗ ಆ ಹೋಲ್ ಒಂದ್ ವೇಳೆ ನಮ್ಮಲ್ಲಿದ್ರೆ ಆ ಒಂದು ಕ್ಷಮಿಸಕ್ಕಾಗದೇ ಇರೋಷ್ಟು ನೋವು ಇರುತ್ತೆ. ಹೌದು, ಅವ್ರು ಮಾಡುವಂತಹ ನೋವನ್ನ ನಾವು ಮರೆಯಕ್ಕಾಗದೇ ಇದ್ರು ಯೇಸು ಸ್ವಾಮಿಯ ಶಿಲುಬೆಯಲ್ಲಿ ನಡೆದಂತಹ ದೃಶ್ಯವನ್ನು ನಡೆಸಿಕೊಂಡು ಆತನ ಅಂಗೈಗಳಲ್ಲಿ, ಕಾಲುಗಳಲ್ಲಿ ಆದಂತಹ ಹೋಲನ್ನ ನಾವು ನೆನೆಸ್ಕೊಂಡ್ರೆ ನಮ್ಮ ರಂಧ್ರ ಅನ್ನುವಂತಹ ನೋವು, ಅವ್ರನ್ನ ಕ್ಷಮಿಸಿರ್ತೀವಿ, ಆದ್ರೂ ಅವ್ರು ಮಾಡಿದಂತಹ ನೋವು, ಆ ಗಾಯ ನಮ್ಮಲ್ಲಿಂದ ವಾಸಿಯಾಗಿರಲ್ವಲ್ಲ, ಆ ಗಾಯವನ್ನು, ಯೇಸು ಕ್ರಿಸ್ತನ ಗಾಯವನ್ನು ನೋಡಿ ನಾವು ಮರೆಯೋಣ. ಆತನು ಮಾಡಿದಂತಹ ಪ್ರೀತಿ, ತ್ಯಾಗ, ಅದು ನಿಜವಾಗಲೂ ಅಸಾಧ್ಯವಾದಂತಹ ತ್ಯಾಗ, ಪ್ರೀತಿ. ಆತನ ಪ್ರೀತಿ ಪ್ರತಿನಿತ್ಯ ನೆನೆಯುತ್ತಾ ಆತನ ಪರಿಶುದ್ಧರ ಮಕ್ಕಳಾಗಿ ನಾವು ಬಾಳೋಣ. ವಿಮೋಚನೆ ಕಾಂಡ 34ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡೋದಾದ್ರೆ, ದಯಾಮಯನು ಕರುಣಾಮಯನು ಆಗಿರುವ ಯೆಹೋವನು ಶಿಲುಬೆ ಹೇಳುತ್ತಿದೆ, ನಾನು ನಿನ್ನ ವಿರುದ್ಧವನ್ನಲ್ಲ, ನಿನ್ನ ಪರವಾಗಿದ್ದೇನೆ. ಶಿಲುಬೆ ನಮ್ಗೇನ್ ಹೇಳ್ತಾ ಇದೆ? ದೇವರು ದಯಾಮಯನು ಕರುಣಾಮಯನು ಆಗಿದ್ದಾನೆ. ಆತನು ನಮ್ಮ ವಿರೋಧಿಯಲ್ಲ, ನಮ್ಮ ಪರವಾಗಿದ್ದಾನೆ. ನೀನು ಚೆನ್ನಾಗಿ ಬಾಳೋದಕ್ಕೋಸ್ಕರನೇ ನಾನು ಈ ಶಿಲುಬೆ ಮೇಲೆ ನಾನು ಈ ರಕ್ತವನ್ನು ಸುರಿಸಿದ್ದೇನೆ ಅಂತ ಹೇಳಿ ಯೇಸು ಕ್ರಿಸ್ತನ ಹೇಳುವಾಗ ನಾವು ಸಹ ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸುತ್ತಾ ಇತರರನ್ನು ಪ್ರೀತಿಸುವ ಮಕ್ಕಳಾಗೋಣ. ಇತರರನ್ನೂ ಸಹ ಪ್ರೀತಿಸಿ ನಮ್ಮ ಹಾಗೆ ನಮ್ಮ ಕುಟುಂಬವನ್ನು ನಾವು ಹೇಗೆ ಪ್ರೀತಿ ಮಾಡ್ತೇವೆ, ನಮ್ಮ ಮಕ್ಕಳನ್ನ ನಾವು ಹೇಗೆ ಪ್ರೀತಿ ಮಾಡ್ತೇವೆ, ಹಾಗೆ ಇತರರನ್ನು ಪ್ರೀತಿ ಮಾಡೋಣ, ಪರಿಶುದ್ಧ ಮಕ್ಕಳಾಗಿ ಬಾಳೋಣ. ಯಾಕೆಂದ್ರೆ ನಾವೆಲ್ಲರೂ ಒಬ್ಬರೇ ನಾವು ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ ಯೇಸು ಸ್ವಾಮಿಗೆ ಇಷ್ಟ ಇಲ್ಲ. ಆತನು ಇಡೀ ಲೋಕಕ್ಕೋಸ್ಕರ ಆತನು ಏನ್ ಮಾಡಿದ್ದಾನೆ? ತನ್ನ ಜೀವವನ್ನು ಕೊಟ್ಟಿದ್ದಾನೆ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಎಷ್ಟನೇ ವಚನದಲ್ಲಿದೆ? 16ನೇ ವಚನದಲ್ಲಿ ಏನಂತ ಬರ್ತಿದೆ? ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ, ಬರೀ ನಿಮ್ಮನ್ನ ಇಲ್ಲಿ ಕೂತಿರುವಂತಹ ಸಭಿಕರನ್ನ ಅಥವಾ ಬರೀ ಕ್ರೈಸ್ತಿಯ ಮಕ್ಕಳನ್ನ ಮಾತ್ರ ದೇವರು ಪ್ರೀತಿ ಮಾಡಿದ್ದಾರ? ಇಡೀ ಲೋಕವನ್ನೇ ಆತನ ಪ್ರೀತಿ ಮಾಡಿ ಸಮಸ್ತ
ಲೋಕದ ಜನರಿಗೋಸ್ಕರ ಶಿಲುಬೆಯ ಮೇಲೆ ಆತನು ಪ್ರಾಣ ಕೊಟ್ಟಿರುವಾಗ ನಾವು ಇತರರನ್ನು ಕ್ಷಮಿಸೋಣ. ನಮ್ಮ ಮುಂದೆ ಎಷ್ಟೇ ಕಷ್ಟ ಇದ್ರು, ನಮ್ಮ ನೋವು, ಅವ್ರು ಎಷ್ಟು ನಮ್ಗೆ ನೋವು ಕೊಟ್ಟಿದ್ದಾರೋ, ನಮ್ಗೆ ಕ್ಷಮಿಸಕ್ಕಾಗದೇ ಇರೋಷ್ಟು ಪಾಪ ಮಾಡಿರ್ಬೋದು. ಆದ್ರೂ ಯೇಸು ಸ್ವಾಮಿನ ನೆನೆಸ್ಕೊಂಡು ನಾವಿವತ್ತು ಒಂದು ದೃಢ ನಿರ್ಧಾರ ತಗೊಳ್ಳೋಣ. ಹೌದಪ್ಪ, ನೀ ನಮ್ಮನ್ನು ಕ್ಷಮಿಸಿದ್ಯಾ, ನಾನು ಅವ್ರು ಮಾಡಿದ ಈ ತಪ್ಪನ್ನು ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳಿ ಕ್ಷಮಿಸೋಣ. ದೇವರನ್ನು ಆತ್ಕೊಳ್ಳೋಣ. ದೇವರ ನಿಜಾನುಯಾಯಿಯಾಗಿ ಆತನ ಪರಿಶುದ್ಧ ಮಕ್ಕಳಾಗಿ ಬಾಳೋಣ. ಆತನು ತೋರಿದಂತ ಪ್ರೀತಿ ಬಹಳ ಅಪಾರವಾಗಿದೆ. ಆತನ ರಕ್ಷಣಾ ಕಾರ್ಯದಲ್ಲಿ ನಾವು ಸಹ ಯಾವಾಗಲೂ ಕೈಗೊಂಡು ಇತರರನ್ನು ಪ್ರೀತಿಸಿ, ಇತರರನ್ನು ಪರಲೋಕದ ಕಡೆಗೆ ನಡೆಸುತ್ತಾ ಪರಿಶುದ್ಧ ಪರಲೋಕದ ಮಕ್ಕಳಾಗಿ ಬಾಳೋಣ. ಹಾಗಾದರೆ ಮಾತ್ರ ನಾವು ಸಹ ಪರಲೋಕಕ್ಕೆ ಸೇರಲು ಸಾಧ್ಯ. ಆತನು ತೋರಿದಂತಹ ತ್ಯಾಗ, ಪ್ರೀತಿ, ಕ್ಷಮೆ ನಾವು ಸಹ ಇತರರಿಗೆ ತೋರಿಸ್ತಾ ಆತನ ಪರಿಶುದ್ಧ ಮಕ್ಕಳಾಗಿ ಪ್ರೀತಿ ಎಂಬ ವಸ್ತ್ರವನ್ನು ಧರಿಸಿಕೊಂಡು ಆತನ ವಿಜಯಾನುಯಾಯಿ ಆಗಿ ಬಾಳೋಣ. ಹಾಗಾಗಿ ಕಾಲಕ್ಕೆ ದೇವರು ತಾನೇ ಸಹಾಯ ಮಾಡಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನು, ಮಹಾಪರಿಶುದ್ಧನು, ಜೀವನ ದೇವರೇ, ಈ ಪರಿಶುದ್ಧವಾಗಿ ಪಾಲಿಸ್ತು. ಹೌದು ಸ್ವಾಮಿ, ಶಿಲುಬೆಯ ಮೇಲೆ ನೀನು ಸುರಿಸಿದಂತ ರಕ್ತ, ಅಂತಹ ರಕ್ತ ನೋವಿನ ಮಧ್ಯದಲ್ಲಿಯೂ ಅಪಾ ಸ್ವಾಮಿ ನೀನು ಆಡುತ್ತಿರುವಂತಹ ಮಾತು, ತಂದೆಯೇ ಅವರನ್ನು ಕ್ಷಮಿಸು ಅಂತ ಹೇಳಿ ಅಲ್ಲಪ್ಪ. ನಮ್ಮೊಬ್ಬೊಬ್ಬರನ್ನು ಕ್ಷಮಿಸಿ, ಆಶೀರ್ವಸಿ, ಕೈ ಹಿಡಿದು ನಡೆಸಿ ಕಾಪಾಡುತ್ತಾ ಬಂದಿರುವ ದೇವರೇ, ನಮ್ಮೆಲ್ಲಾ ಆಲೋಚನೆಗಳು, ನಮ್ಮೆಲ್ಲಾ ನೋವು, ನಮ್ಮೆಲ್ಲಾ ದುಃಖವನ್ನು ಅಪಾ ಸ್ವಾಮಿ ನಿನ್ನ ಪಾದದಲ್ಲಿ ತಂದಿದ್ದೇವಪ್ಪ. ನಮ್ಮೆಲ್ಲಾ ಕಷ್ಟವನ್ನು ತೆಗೆದಾಕಪ್ಪ. ನಾವು ಇತರರನ್ನು ಕ್ಷಮಿಸಿ, ಇತರರನ್ನು ಪ್ರೀತಿಸಿ, ನಿನ್ನ ಪರಿಶುದ್ಧ ಮಕ್ಕಳನ್ನು ಬಾಳುವಂತೆ ನಮ್ಮೊಬ್ಬೊಬ್ಬರನ್ನು ಪ್ರೇರೇಪಿಸಿ, ಕಾಯ್ದು ನಡೆಸಿ ಕಾಪಾಡು. ನಿನಗೆ ಯಾವಾಗಲೂ ಸ್ತುತಿ, ಘನಮಾನ, ಮಹಿಮೆ ಸಲ್ಲಲಿ ಕರ್ತನೇ. ಆಮೆನ್.